ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ಟನಲ್ ರಸ್ತೆ, ಅದಾನಿಗೆ ರೆಡ್ ಕಾರ್ಪೆಟ್ ಸ್ವಾಗತ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಅದಾನಿಗೆ ರೆಡ್ ಕಾರ್ಪೆಟ್ಟು, ಜನರಿಗೆ ಬಿಸ್ಕೆಟ್. ಸಾಮಾನ್ಯವಾಗಿ ಈ ರೀತಿಯ ಹೇಳಿಕೆಯನ್ನ ನಾವು ಕಾಂಗ್ರೆಸ್ ನಾಯಕರ ಬಾಯಲ್ಲಿ ಕೇಳ್ತಾ ಇದ್ವಿ, ಬಿಜೆಪಿಯ ವಿರುದ್ಧ ಅಥವಾ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿಯ ವಿರುದ್ಧ. ಆದರೆ ಸೀನ್ ಉಲ್ಟಾ ಆಗಿದೆ. ಈ ಘೋಷಣೆ ನಾನು ಈಗಷ್ಟೇ ಹೇಳಿದ್ನಲ್ಲ, ಅದಾನಿಗೆ ರೆಡ್ ಕಾರ್ಪೆಟು, ಜನರಿಗೆ ಬಿಸ್ಕೆಟು, ಈ ಹೇಳಿಕೆ ಕೇಳೋಕೆ ಸಿಕ್ಕಿದ್ದು ನಮ್ಮ ರಾಜ್ಯದ ವಿಧಾನಸಭಾ ಕಲಾಪದ ಸಂದರ್ಭದಲ್ಲಿ ಬಿಜೆಪಿ ನಾಯಕರ ಬಾಯಿಂದ. ಹಿನ್ನೆಲೆ ನಿಮಗೆ ಗೊತ್ತೇ ಇದೆ. ನಿನ್ನೆ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಅದಾನಿ ಅವರು ಬಂದರು. ಔಪಚಾರಿಕನೋ ಅನೌಪಚಾರಿಕನೋ ಸೌಹಾರ್ದಯುತವೋ ಯಾವುದೋ ಒಂದು ಭೇಟಿ ಆಯಿತು. ಇದಕ್ಕೂ ಒಂದು ಹಿನ್ನೆಲೆ ಇದೆ. ಡಿ ಕೆ ಶಿವಕುಮಾರ್ ಅವರ ಕನಸಿನ ಪ್ರಾಜೆಕ್ಟ್ ಅಂತ ಕರೆಸ್ಕೊಳ್ಳುವ 3-4 ಪ್ರಾಜೆಕ್ಟ್ಗಳ ಪೈಕಿ ಟನಲ್ ರಸ್ತೆ ಕೂಡ ಒಂದು. ಈ ಟನಲ್ ರಸ್ತೆ ಕಾಮಗಾರಿಗೆ ಬಿಡ್ನಲ್ಲಿ ಭಾಗವಹಿಸಿ ಬಿಡ್ಡನ್ನು ಗೆದ್ದಿರುವವರು ಇದೇ ಅದಾನಿ ಸಂಸ್ಥೆ. ಇನ್ಫ್ಯಾಕ್ಟ್ ಈ ಪ್ರಕ್ರಿಯೆಗಳು ಸುಲಭ ಆಗಲಿ ಅನ್ನೋ ಕಾರಣಕ್ಕೇನೆ ಅದಾನಿ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಆದ್ರು ಅನ್ನೋ ಚರ್ಚೆ ಕೂಡ ಇದೆ. ಒಫಿಷಿಯಲಿ ಗೌರ್ಮೆಂಟ್ ಕಡೆಯಿಂದಾಗಲಿ, ಅಂದರೆ ರಾಜ್ಯ ಸರ್ಕಾರದ ಕಡೆಯಿಂದಾಗಲಿ ಅಥವಾ ಅದಾನಿ ಗ್ರೂಪ್ ಆಫ್ ಕಂಪನಿ ಕಡೆಯಿಂದಾಗಲಿ ಈ ಚರ್ಚೆ ಯಾಕಾಯಿತು, ಈ ಭೇಟಿ ಯಾಕಾಯಿತು ಅನ್ನೋದ್ರ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಯಾವಾಗ ಗೌತಮ್ ಅದಾನಿ ಅವರನ್ನ ವಿರೋಧ ಪಕ್ಷದ ನಾಯಕರು, ಅದರಲ್ಲೂ ಬಿಜೆಪಿ ನಾಯಕರು ಕಂಡುಬಿಟ್ರು, ಶುರುವಾಯಿತು ಅಲ್ಲಿಗೆ. ಇಷ್ಟು ವರ್ಷಗಳ ಕಾಲ ರಾಹುಲ್ ಗಾಂಧಿ ಆದಿಯಾಗಿ ಕಾಂಗ್ರೆಸ್ ನಾಯಕರು ಬಿಜೆಪಿ ಮೇಲೆ ಮಾಡ್ತಾ ಇದ್ದ ಆರೋಪವನ್ನ ಕೌಂಟರ್ ಅಟ್ಯಾಕ್ ಮಾಡಲಿ. ಇವತ್ತು ಇಡೀ ದಿನ ವಿಧಾನಸಭೆ ಕಲಾಪದಲ್ಲೂ ಕೂಡ, ಹಾಗೆ ಮಾಧ್ಯಮಗಳಿಗೆ ಇರ್ತಕ್ಕಂಥ ಹೇಳಿಕೆಯಲ್ಲೂ ಕೂಡ ರಾಜ್ಯ ಬಿಜೆಪಿ ನಾಯಕರು ನೇರವಾಗಿ ರಾಹುಲ್ ಗಾಂಧಿ ಅವರನ್ನ, ಡಿ ಕೆ ಶಿವಕುಮಾರ್ ಅವರನ್ನ, ಒಟ್ಟಾರೆ ಕಾಂಗ್ರೆಸ್ನವರನ್ನ ಟೀಕೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ. ನಾವು ಮಾಡಿದ್ರೆ ಮಾತ್ರ ಇದು ಒಬ್ಬರೋ ಇಬ್ಬರೋ ಉದ್ಯಮಿಗಳನ್ನ ಬೆಳೆಸೋ ಹುನ್ನಾರ ಅಂತ ಹೇಳ್ತೀರಿ. ನೀವು ಮಾಡ್ತಿರೋದೇನು? ಇಲ್ಲಿ ಯಾರು ಬೆಳೆಸೋ ಪ್ರಯತ್ನ ಮಾಡ್ತಿದ್ದಾರೆ ಇತ್ಯಾದಿ ಪ್ರಶ್ನೆಗಳು. ಅಸಲಿಗೆ ಅದಾನಿ ಅಂಬಾನಿ ಹೆಸರಲ್ಲಿ ಇಷ್ಟು ದಿನಗಳು ನಡೀತಾ ಇರುವ ರಾಜಕೀಯ, ಈಗ ನಮ್ಮ ರಾಜ್ಯದಲ್ಲಿ ಶುರುವಾಗಿರುವ ರಾಜಕೀಯ, ಇದೆಲ್ಲದರಿಂದ ನಮಗೆ ನಿಮಗೆ ಅಂದರೆ ರಾಜ್ಯದ ಜನರಿಗೆ ಸಿಗ್ತಾ ಇರೋದು ಏನು? ನಿಜವಾಗ್ಲೂ ಯಾವುದೋ ಒಂದು ದೊಡ್ಡ ಉದ್ಯಮ ಅಥವಾ ಉದ್ಯಮಿ ನಮ್ಮ ರಾಜ್ಯದಲ್ಲಿ ನಡೆಯಬಹುದಾದ ಒಂದು ಯೋಜನೆಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಮುಂದಾಗ್ತಿದ್ದಾರೆ ಅಥವಾ ಯೋಜನೆಯಲ್ಲಿ ಭಾಗಿಯಾಗ್ತಿದ್ದಾರೆ ಅಂತಂದ್ರೆ ಅದರಲ್ಲಿ ಒಂದು ರಾಜಕೀಯ ಆಯಾಮ ಇರಲೇಬೇಕಾ? ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಅದಾನಿ ಅಂಬಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆ ಮಾಡೋದಕ್ಕೆ ರಾಹುಲ್ ಗಾಂಧಿ ಬಳಸ್ತಾ ಇರುವಂತ ಅಸ್ತ್ರ ಇದು. ಸಾರ್ವಜನಿಕ ಸಭೆ ಇರಲಿ, ಸಂಸತ್ ಅಧಿವೇಶನವೇ ಬರಲಿ, ರಾಹುಲ್ ಗಾಂಧಿ ಅದಾನಿ ಹೆಸರು ಬಳಸಿಯೇ ಮೋದಿ ವಿರುದ್ಧ ತೊಡೆ ತಟ್ಟಿ ನಿಲ್ಲೋದು. ಆದ್ರೆ ಅದೇ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಪಕ್ಷ, ರಾಜ್ಯದಲ್ಲಿ ಆಡಳಿತಾರೂಢ ಪಕ್ಷ, ಇದಕ್ಕೆ ತದ್ವಿರುದ್ಧ ನಡವಳಿಕೆ ತೋರೋಕೆ ಹೊರಟಿ ಇದೇ ಅಸ್ತ್ರವಾಗಿದೆ. ಅವರು ನಾನು ಚೀಫ್ ಮಿನಿಸ್ಟರ್ ಆದ್ಮೇಲೆ ಮೊದಲನೇ ಬಾರಿಗೆ ಅವ್ರಿಗೆ ಬಂದು ಇಲ್ಲಿ ಭೇಟಿ ಮಾಡಬೇಕು. ಇಲ್ಲಿ ಬೇಕಾದಷ್ಟು ಅವರೆಲ್ಲ ವೃತ್ತಿ ಮಾಡ್ತಾ ಇದ್ದಾರೆ. ಸೌಜನ್ಯಕ್ಕೆ ಅವ್ರು ಬಂದಿದ್ರು, ಭೇಟಿ ಮಾಡಿದ್ರೆ ಹೋಗಿದ್ದಾರೆ. ಗೌರವಾನ್ವಿತ ರಾಹುಲ್ ಗಾಂಧಿ ಅವರು ಅದಾನಿ ಬಿಜೆಪಿ ಏಜೆಂಟ್ ಅಂತೆ. ಅದಾನಿ ಬಿಜೆಪಿಯ ಏಜೆಂಟ್ 100 ಸರಿ ಹೇಳ್ಬಿಟ್ಟವ್ರೆ. ಮತ್ತೆ ಎಲ್ಲ ಅವ್ರ ಪಾರ್ಟಿಯವ್ರಿಗೂ ಎಲ್ಲ ಮೀಟಿಂಗಲ್ಲೂ ಹೇಳಿದ್ದಾರೆ ಅದಾನಿ ಬಿಜೆಪಿಯ ಏಜೆಂಟ್ ಅಂತ. ಈ ಕರ್ನಾಟಕ ಸರ್ಕಾರ ಅದಾನಿಯವರಿಗೆ ರೆಡ್ ಕಾರ್ಪೆಟ್ ಹಾಕಿದೆಯಲ್ಲ, ಇವತ್ತು ಭೇಟಿನೂ ಕೂಡ ನಡೀತಾ ಇದೆ. ರಾಹುಲ್ ಗಾಂಧಿ ಪರ್ಮಿಷನ್ ಕೊಟ್ರಾ? ರಾಹುಲ್ ಗಾಂಧಿ ಪರ್ಮಿಷನ್ ತಗೊಂಡಿದ್ದೀರಾ? ಸೋನಿಯಾ ಗಾಂಧಿ ಪರ್ಮಿಷನ್ ತಗೊಂಡಿದ್ದೀರಾ? ಅವ್ರದ್ದೇನ ಅನುಮತಿ ತಗೊಂಡಿದ್ದೀರಾ? ಅಲ್ಲಿ ಮಾತ್ರ ಡೆಲ್ಲಿಯಲ್ಲಿ ಅದಾನಿ ವಿರುದ್ಧ, ಕರ್ನಾಟಕ ಕಾಂಗ್ರೆಸ್ ಅದಾನಿ ಪರ. ಇದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ ನಿಮ್ದು? ಭೇಟಿಯ ಉದ್ದೇಶ, ಸಮರ್ಥನೆ, ಆರೋಪ ಏನೇ ಇರಲಿ, ಮೋದಿ ಸರ್ಕಾರ ಅದಾನಿ ಅಂಬಾನಿಗೆ ಇಡೀ ದೇಶವನ್ನೇ ಮಾರಾಟ ಮಾಡ್ತಾ ಇದೆ ಅಂತ ದೇಶದ ಉದ್ದಗಲಕ್ಕೂ ರಾಹುಲ್ ಗಾಂಧಿ ಆರೋಪ ಮಾಡ್ತಾ ಇರೋ ಹೊತ್ತಲ್ಲಿ ಕಾಂಗ್ರೆಸ್ ಆಡಳಿತ ಇರೋ ರಾಜ್ಯಗಳೇ ಅದಾನಿಗೆ ರತ್ನಗಂಬಳಿ ಹಾಸ್ತಾ ಇರೋದು ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಅಥವಾ ಅಭಿವೃದ್ಧಿ ವಿಚಾರದಲ್ಲೂ ರಾಜಕೀಯ ಮಾಡಿ ಸಂಸ್ಥೆಗಳನ್ನು ರಾಜಕೀಯ ಕನ್ನಡಿಯಿಂದ ನೋಡುವುದು ಸರಿಯೇ? ಬನ್ನಿ ಚರ್ಚೆ ಮಾಡೋಣ. ವೀಕ್ಷಕರೇ, ನಿಮಗೆ ಗೊತ್ತಿದೆ ರಿಪಬ್ಲಿಕ್ ಕನ್ನಡದ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ, ನಿಮಗಾಗಿ ಮುಕ್ತವಿರತಕ್ಕಂಥ ವೇದಿಕೆ. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಬಳಕೆ ಮಾಡ್ತಾ ಇರುವ ಅದಾನಿ ಅಸ್ತ್ರ
ಈಗ ರಾಜ್ಯಕ್ಕೆ ಬಂದಾಗ ಕಾಂಗ್ರೆಸ್ಗೆ ನಮಗೆ ಅಭಿವೃದ್ಧಿ ಯೋಜನೆಗೆ ಒಂದು ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಅನ್ನ ಬಳಸ್ಕೊಂಡು ಅದ್ರ ಮೂಲಕ ಯಾರೋ ಒಬ್ರು ಉದ್ಯಮಿ ಬರ್ತಾರೆ ಅಂದ್ರೆ ಪರವಾಗಿಲ್ಲ. ಈ ಎರಡು ವಾದ ಇದೆಯಲ್ಲ, ಕೇಂದ್ರದಲ್ಲಿ ಅಪೋಸು, ಆದರೆ ರಾಜ್ಯಕ್ಕೆ ಬಂದಾಗ ರೆಡ್ ಕಾರ್ಪೆಟ್. ಕಾಂಗ್ರೆಸ್ನ ಈ ನಿಲುವಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗ್ತಾ ಇರುವ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಅಥವಾ ವಾಟ್ಸ್ಆಪ್ ಹಾಗೆ ಎಕ್ಸ್ ಖಾತೆಯ ಮೂಲಕ ಹಂಚಿಕೊಳ್ಳಬಹುದು. ಡಿಬೇಟ್ನಲ್ಲಿ ನಿಮ್ಮ ಪಾಲ್ಗೊಳ್ಳುವಿಕೆಯ ನಿರೀಕ್ಷೆಯೊಂದಿಗೆ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ಚರ್ಚೆಯಿಂದ ಕಾಂಗ್ರೆಸ್ ಪಕ್ಷ ದೂರ ಉಳಿಲಿಕ್ಕೆ ನಿರ್ಧಾರ ಮಾಡಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತ ವಕ್ತಾರರು ಇವತ್ತಿನ ಚರ್ಚೆಯಲ್ಲಿ ಇರೋದಿಲ್ಲ. ಬಿಜೆಪಿ ವಕ್ತಾರರಾದ ಯದುಕುಮಾರ್ ಅವರಿದ್ದಾರೆ, ಜೆಡಿಎಸ್ ವಕ್ತಾರರಾದ ನರಸಿಂಹಮೂರ್ತಿ ಸರ್ ಇದ್ದಾರೆ, ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ರಾಮಕೃಷ್ಣ ಉಪಾಧ್ಯಾಯ ಸರ್ ಇದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರಾದ ಡಾಕ್ಟರ್ ಸತೀಶ್ ಅವರಿದ್ದಾರೆ, ಹಾಗೆ ಚಿಂತಕರು ವಿಶ್ಲೇಷಕರು ಶಶಿಕಾಂತ್ ಯಡಳಿ ಸರ್ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕಾಂಗ್ರೆಸ್ ಪರ ಅಂತ ಹೇಳಿ ನಿಮ್ಮನ್ನು ಭಾವಿಸ್ಬೋದಾ? ಇವತ್ತಿನ ಡಿಬೇಟಲ್ಲಿ ನಿಮ್ಮ ಪರ್ಮಿಷನ್ ತಗೊಂಡು ಹಂಗೆ ಹಾಕ್ಬೋದಾ ಅಂತ ಕೇಳ್ತಾ ಇದ್ದೀನಿ. ಸರಿ, ಹಂಗಾರೆ ಚಿಂತಕರು ಅಂತ ಹೇಳಿ ಅದನ್ನು ಚೇಂಜ್ ಮಾಡೋಣ. ಚರ್ಚೆನ ಬಿಜೆಪಿ ವಕ್ತಾರರಿಂದ ಪ್ರಾರಂಭ ಮಾಡ್ಬೋದು. ಸರ್, ಡಿ ಕೆ ಶಿವಕುಮಾರ್ ಅವರನ್ನ ಅದಾನಿ ಅವರು ಭೇಟಿ ಆಗಿದ್ದು, ಅದಕ್ಕೆ ಬಿಜೆಪಿ ನಾಯಕರು ಕೊಡ್ತಿರೋ ರಿಯಾಕ್ಷನ್ ಅನ್ನ ಸ್ವಲ್ಪ ಮುಂದೆ ನೋಡೋಣ. ಬಟ್ ಈ ಆರೋಪ ಇದೆಯಲ್ಲ ಸರ್, ಪದೇ ಪದೇ ದೇಶವನ್ನ ಮಾರ್ತಾ ಇದ್ದಾರೆ ಇಬ್ಬರು ಉದ್ಯಮಿಗಳಿಗೆ, ದೇಶದ ಬಹುತೇಕ ದೊಡ್ಡ ಪ್ರಾಜೆಕ್ಟ್ಗಳನ್ನ ಇಬ್ಬರು ಉದ್ಯಮಿಗಳಿಗೆ ಮೋದಿ ಕೊಡ್ತಾ ಇದ್ದಾರೆ, ಮೋದಿಗೂ ಅನುಕೂಲ ಉದ್ಯಮಿಗಳಿಗೂ ಅನುಕೂಲ ಅನ್ನೋ ವಾದ ಏನು ರಾಹುಲ್ ಗಾಂಧಿ ಅವರ ಆರೋಪ ಇದೆ. ಅದು ಸುಳ್ಳು ಅಂತ ಹೇಳಿ ಯಾಕೆ ಅನ್ಕೊಳ್ಬೇಕು ನಾವು? ಒಂದು ಚಿಕ್ಕ ಸ್ಟ್ಯಾಟ್ಸ್ ಕೊಟ್ಬಿಡ್ತೀನಿ ಸರ್. ದೇಶದ 8 ಮೇಜರ್ ಏರ್ಪೋರ್ಟ್ಗಳು 50 ವರ್ಷಗಳ ಕಾಲದ PPP ಲೀಸ್ ಅಗ್ರಿಮೆಂಟ್ ಯಾರಿಗಿದೆ? ಅದಾನಿಗೆ. 14 ಡೊಮೆಸ್ಟಿಕ್ ಬಂದರುಗಳು, ಟರ್ಮಿನಲ್ಗಳು ಯಾರ ಹೆಸರಲ್ಲಿದೆ? ಅದಾನಿ ಅವರ ಹೆಸರಲ್ಲಿ. 20 ಮೇಜರ್ ರೋಡು, ಹೈವೇ, ರೋಪ್ವೇ ಪ್ರಾಜೆಕ್ಟ್ಗಳು ಅದಾನಿ ಹೆಸರಲ್ಲಿ. 12 ಮೇಜರ್ ಕಾಂಟ್ರಾಕ್ಟ್ಸ್ ಯಾವುದಕ್ಕೆ? ಕೋಲು, ಪವರು. ನಾನು ಹಿಂಗೆ ಹೇಳ್ತಾ ಹೋದ್ರೆ ಡೇಟಾ ಸೆಂಟರ್ಗಳು, ಸಿಮೆಂಟು, ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ, ಸರ್ ವಾಟ್ ನಾಟ್. ಇಷ್ಟೆಲ್ಲ ಒಬ್ಬ ಉದ್ಯಮಿ ಆತನ ಸಂಸ್ಥೆಗಿದೆ ಅಂತಂದಾಗ ಏನಪ್ಪ ಕನೆಕ್ಷನ್ನು ಅನ್ನೋ ಅನುಮಾನ ಬರೋದು ಸಹಜನೇ. ಒಬ್ಬ ಬಿಸ್ನೆಸ್ ಮ್ಯಾನ್ ಡೈವರ್ಸಿಫೈ ಬಿಸ್ನೆಸ್ ಮಾಡಬಾರ್ದು ಅಂತ ಯಾವುದು ಇದಿಲ್ವಲ್ಲ ಮೇಡಮ್ ಅಲ್ಲಿ. ಸೊ ದೇ ಕ್ಯಾನ್ ಡೈವರ್ಸಿಫೈ ವಾಟ್ ಎವರ್ ದ ಬಿಸ್ನೆಸ್ ದೇ ಹ್ಯಾವ್ ಅಂತ ಅಂದ್ಬಿಟ್ಟು. ಈಗ ಸರ್ಕಾರದ ಆಂಗಲ್ ಅಲ್ಲಿ ಪ್ರಶ್ನೆ ಕೇಳ್ತಿದ್ದೀನಿ, ಯಾಕಂದ್ರೆ ನಿಮ್ ಪಕ್ಷನೇ ಕೇಂದ್ರದಲ್ಲಿ ಸರ್ಕಾರ ನಡೆಸುತ್ತೆ. ಯಾಕೆ ಅಂತಂದ್ರೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಹೇಳಿದಾಗ ಅಫ್ಕೋರ್ಸ್ ಹಿ ಈಸ್ ಎ ಕಾಂಟ್ರಾಕ್ಟರ್ ಫಾರ್ ಅಸ್, ಅಫ್ಕೋರ್ಸ್ ಹಿ ಈಸ್ ಎ ಗವರ್ಮೆಂಟ್ ಕಾಂಟ್ರಾಕ್ಟರ್ ಫಾರ್ ಅಸ್ ಅಂಡ್ ಇಸ್ ಬಿಡೆಡ್ ಅಂಡ್ ಇಸ್ ಇದು ಬಂದು L1 ಆಗಿದೆ ಅಂತ ಅಂದ್ಬಿಟ್ಟು. ಇದೇ ತರನೇ ದೇಶದಲ್ಲೆಲ್ಲ ನಡೆಯೋದಲ್ವಾ ಅದಲ್ಲಿ. ನಾವು ಕೇಳುವಂಥದ್ದು ಇವತ್ತು ಯಾರು ಖರ್ಗೆ ಅವ್ರು ಏನು ಹೇಳ್ತಾರಲ್ಲ, ಯಾಕಂದ್ರೆ ಇವತ್ತು ಅವರೇ ಹೇಳಿದಂಥದ್ದು ತಮ್ಮ ಚಿತ್ತಾಪುರದಲ್ಲಿ ಬಿಗ್ಗೆಸ್ಟ್ ಸಿಮೆಂಟ್ ಪ್ಲಾಂಟ್ ಇರುವಂತದ್ದು ಅದು ಅದಾನಿಗೆ ಇದಾಗಿರೋದು ಅಂತ. ವಿಲ್ ಅಪೋಸಿಟ್ ತನ್ನ ಕ್ಷೇತ್ರದಲ್ಲೇ, ಅಂದ್ರೆ ಇದಕ್ಕೆ ಹೇಳೋದು ಮೇಡಮ್, ತಾನು ಮಾಡಿದ ವಾಂತಿಯನ್ನ ತಾನೇ ತಿನ್ಬೇಕಾಗತ್ತೆ. ಇವತ್ತು ಅವರು ಮಾಡಿದ ಏನು ಅಲಿಗೇಷನ್ಸ್ಗಳಿರುತ್ತೋ ಅದು ಪಾಪ ಯಾವ ಪಾಡಿದೆ ಅವ್ರದ್ದು, ಖರ್ಗೆ ಅವ್ರದ್ದು ಸಮರ್ಥಿಸ್ಕೊಳಕ್ ಅನ್ನೋದಕ್ಕೆ ಶ್ವಾನದ ಪಾಡು ಅಂತ ಜನ ಹೇಳ್ಕೊತಾ ಇದ್ದಾರೆ. ಆದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇವತ್ತು ಅವರ ಮಾತಿಗೂ ಅವರ ಕೃತಿಗೂ ಅವರ ಸೈದ್ಧಾಂತಿಕಕ್ಕೂ ಇಷ್ಟು ವರ್ಷಗಳ ಕಾಲ ಹೇಳ್ಕೊಂಡು ಒಂದು ಬಿಲ್ಡಪ್ ಮಾಡ್ಕೊಂಡು ಬರ್ತಾ ಇದ್ರಲ್ಲ, ಅದಕ್ಕೇನಾಗಿದೆ ಇವತ್ತದಲ್ಲಿ ಅಂದ್ರೆ ಯು ಮೀನ್ಸ್ ಕರ್ನಾಟಕಕ್ಕೆ ಬಂದಾಗ ರೆಡ್ ಕಾರ್ಪೆಟ್, ಯು ಪೊಲಿಟಿಕಲಿ ಏನಂತಾರೆ ಅವ್ರನ್ನ ಡೆಲ್ಲಿನಲ್ಲಿ ಅವ್ರನ್ನ ಖಂಡಿಸ್ತೀರಾ, ಯು ಟೇಕ್ ದ ಪೊಲಿಟಿಕಲ್ ಮೈಲೇಜ್ ಆಫ್ ಅದಾನಿ. ತಮ್ಮ ಆಜನ್ಮ ಶತ್ರು ಅಂತ ರಾಹುಲ್ ಗಾಂಧಿ ನಿಂತಲ್ಲಿ ವಿದೇಶದಲ್ಲಿ ಬಂದ್ರೆ ಮಾರ್ಬಿಟ್ರು ದೇಶನ ಅಂತ ಅಂದ್ಬಿಟ್ಟು. ನಾನು ಅದೇ ನೀವು ಏನು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ರಲ್ಲ ಮೇಡಮ್, ಇದೇ ಕೇರಳದಲ್ಲಿ ಮೊನ್ನೆ ಸಿ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಕಾರ್ಗೋದು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಆಯ್ತಲ್ಲ, ಅದರ ಅದು ಇಂಟರ್ನ್ಯಾಷನಲ್ 30,000 ಕೋಟಿ, 30,000 ಕೋಟಿ ಆ ಅದಾನಿ ಫ್ಲಾಗ್ ಇಟ್ಕೊಂಡು ವೇವ್ ಆಫ್ ಮಾಡಿದಂತದ್ದು ಸಿಎಂ, ಕೇರಳದ ಸಿಎಂ ಸತೀಶನ್ ಅವರು. ನಿಮ್ಗೆ ಸಮಯ ಕೊಡ್ತಿದ್ದೀನಿ, ಕೇಳಿಸ್ಕೊಳ್ಳಿ. ಇದು ಸರ್, ನಾನು ಕೇಳಿದ್ದೇನು, ಒಬ್ಬ ವ್ಯಕ್ತಿ ಅಥವಾ ಆತನ ಸಂಸ್ಥೆಗೇನೆ ಇಷ್ಟೆಲ್ಲ ಮೇಜರ್ ಪ್ರಾಜೆಕ್ಟ್ಸ್ ಕೇಂದ್ರ ಸರ್ಕಾರದ ಕಡೆಯಿಂದ ಹೋಗ್ತಾರೆ. ನಾನಿನ್ನ ಓವರ್ಸೀಸ್ ಪ್ರಾಜೆಕ್ಟ್ಗಳ ಬಗ್ಗೆ ಮಾತಾಡಿಲ್ಲ ಸರ್. ನಮ್ಮ ದೇಶದ ಪ್ರಾಜೆಕ್ಟ್ಗಳು, ಅದರಲ್ಲೂ ಈ ಏರ್ಪೋರ್ಟು, ರೈಲ್ವೇಸು, ರೋಡ್ನಂತಹ ಬಹಳ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆದ ಪ್ರಾಜೆಕ್ಟ್ಗಳು ಒಬ್ಬ ವ್ಯಕ್ತಿ ಆತನ ಸಂಸ್ಥೆಗೆ ಕೇಂದ್ರ ಸರ್ಕಾರ ಕೊಡ್ತಿದೆ ಅಂತಂದಾಗ ನೀವು ಹೇಳಿದ್ರಲ್ಲ ಟ್ರಾನ್ಸ್ಪರೆನ್ಸಿ, ಬಿಡ್ಡು, ಅವರು L1 ಹಿಂಗೇನೆ ನೋಡ್ಬೇಕಾ? ಇದನ್ನ ಅನುಮಾನ ಬರುತ್ತೆ ವಿರೋಧ ಪಕ್ಷಗಳಿಗೆ. ಇಷ್ಟೇ ನನ್ನ ಸಿಂಪಲ್ ಪ್ರಶ್ನೆ ಮೇಡಮ್. ಈಗ ಅನುಮಾನ ಬಂದವರು, ಅನುಮಾನದ ಒಂದು ಸರಮಾಲೆಯನ್ನೇ ದೇಶದ ಉದ್ದಕ್ಕೂ ಹೇಳಿದವರು, ಇವತ್ತು ಆ ಅನುಮಾನಕ್ಕೆ ಜಸ್ಟಿಫಿಕೇಶನ್ಸ್ ಕೊಡ್ತಾ ಇದಾರಲ್ಲ, ಅದಕ್ಕೇನ್ ಹೇಳ್ಬೇಕಾಗತ್ತೆ? ಇದೇ ಕಾಂಗ್ರೆಸ್ಸಿನ ವಕ್ತಾರ ಪವನ್ ಖೇರ ಇಟ್ ಶುಡ್ ನಾಟ್ ಬಿ ಮೊನೋಪೊಲಿ ಅಂತ ಹೇಳಿದಂತದ್ದು. ಇವತ್ತು ಈಸ್ ಗಿವಿಂಗ್ ದ ಜಸ್ಟಿಫಿಕೇಶನ್. ಯಾವ ಜಸ್ಟಿಫಿಕೇಶನ್? ವಿ ವಾಂಟ್ ಇನ್ಫ್ರಾಸ್ಟ್ರಕ್ಚರ್ ನಾವೇನು ಇದು ಮಾಡಕ್ ಹೋಗಲ್ಲ. ಇಫ್ ಇಟ್ ಇಸ್ ಟೆಕ್ನಿಕಲಿ ಇಟ್ ಈಸ್ ದ ಸೇಮ್ ಆಲ್ ಓವರ್. ಇಫ್ ಇಟ್ ಇಸ್ ನಾಟ್ ಟೆಕ್ನಿಕಲಿ ಯು ಕ್ಯಾನ್ ಚಾಲೆಂಜ್ ಇನ್ ದ ಕೋರ್ಟ್. ಇವತ್ತು ಕರ್ನಾಟಕದಲ್ಲಿ 20,000 ಕೋಟಿ ಉಡುಪಿ ಪವರ್ ಪ್ಲಾಂಟ್ ಅಲ್ಲಿ ಇರುವಂತದ್ದು ಕರ್ನಾಟಕದಲ್ಲಿ. ಆಮೇಲೆ ಮಂಗಳೂರು ಏರ್ಪೋರ್ಟ್ ತಾವೇ ಹೇಳ್ದಂಗೆ ಇಟ್ ಈಸ್ ಅಂಡರ್ ದ ಅದಾನಿ ಇದಲ್ಲಿ. ಮೇಡಮ್, ಈಗ ಎಲ್ಲೆಲ್ಲಿ ಕಾಂಗ್ರೆಸ್ನ ಇದಿರುತ್ತೋ ದೇ ವೆಲ್ಕಮ್ ಇನ್ ದ ರೆಡ್ ಕಾರ್ಪೆಟ್ ಬಿಕಾಸ್ ಇಟ್ ವಿಲ್ ಎಕನಾಮಿಕಲಿ ಅವ್ರಿಗೆ ಇದಾಗುವಂಥದ್ದು. ಗ್ಲೋಬಲಿ
ಇಂಟರ್ನ್ಯಾಷನಲಿ ನ್ಯಾಷನಲಿ ಅದಾನಿ ಇಸ್ ಬ್ಯಾಡ್ ಫಾರ್ ಯು. ವೈ? ಇದನ್ನ ಕೇಳೋ ಅಂತದ್ದು. ಇವಾಗ ನೀವು ಜಸ್ಟಿಫಿಕೇಶನ್ಸ್ ಕೊಡ್ರಿ. ನೀವು ಹೇಳಿದಂತ ಗವರ್ಮೆಂಟ್ ಕಾಂಟ್ರಾಕ್ಟರ್ is he not the same government contractor all over? Sir. If at all if you have a doubt ಅಂತಾಗ the law is open, justice is open, you can ಇದು ಮಾಡಬಹುದು. ಶಶಿಕಾಂತ್ ಸರಿಗೆ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ರಾಹುಲ್ ಗಾಂಧಿ ಅವರ ಒಂದು ಸಾಕಷ್ಟು ಹೇಳಿಕೆಗಳಿದೆ. ಆಯ್ದ 3 ಹೇಳಿಕೆಗಳನ್ನ ಗಮನಿಸಿ, ಬೇರೆ ಬೇರೆ ಸಂದರ್ಭದ್ದು, ಅದಾದ್ಮೇಲೆ ನಿಮಗೆ ಪ್ರಶ್ನೆ ಕೇಳ್ಬೋದು ಅಂತ ಹೇಳಿ ರಾಹುಲ್ ಗಾಂಧಿ ಅವರ ಹೇಳಿಕೆಗಳು. यहाँ पे एक व्यक्ति जिसको जीएसटी से फायदा हुआ हो, मुझे दिखा दो कौन है ये. अंबानी को फायदा हुआ, अदानी को फायदा हुआ, देश के अमीर लोगों को फायदा हुआ. ये एचएसई में जो काम करते हैं इनका जबरदस्त नुकसान हुआ. अयोध्या में वो हारे क्यों? अयोध्या में मंदिर खोला, वहां अदानी दिखे, अंबानी दिखे, अमिताभ बच्चन दिखे, बॉलीवुड पूरा दिख गया, मगर गरीब किसान एक नहीं दिखा आपको वहां पे. और यही हर इंडस्ट्री में यही हो रहा है. एयरपोर्ट में जाते अडानी टैक्स, पोर्ट में जाओगे अदानी टैक्स, मोबाइल फोन चलाओगे अंबानी टैक्स, सड़क पे चलोगे अदानी टैक्स, अनाज में अदानी टैक्स, सेना हथियार का प्रयोग करेगी अदानी टैक्स. ಯಡಿಯೂರಪ್ಪ ಸರ್, ನೀವು ಕಾಂಗ್ರೆಸ್ ಪರ ಅಲ್ಲ ಅಂತ ಹೇಳಿದ್ರಿ ಅನ್ನೋ ಕಾರಣಕ್ಕೆ ಒಂದು ಬ್ಯಾಲೆನ್ಸ್ಡ್ ಒಪಿನಿಯನ್ ಅನ್ನ ಕೊಡ್ತೀರಿ ಅನ್ನೋ ಭರವಸೆಯೊಂದಿಗೆ ಹೇಳ್ತಾ ಇದ್ದೀನಿ. ನೋಡಿ, GST ವಿಚಾರಕ್ಕೆ ಅದಾನಿ ಅವ್ರನ್ನ ಇಟ್ಕೊಂಡು ಬೈತಾರೆ. ರಾಮ ಮಂದಿರ ವಿಚಾರ, ಅಲ್ಲೂ ಕೂಡ ಅದಾನಿ ಅವರನ್ನ ಪ್ರಸ್ತಾಪ ಮಾಡ್ತಾರೆ. ಇನ್ನು ಬೇರೆ ಬೇರೆ ಸೆಕ್ಟರ್ಗಳು ಉಲ್ಲೇಖ ಮಾಡಿದ್ರು ರಾಹುಲ್ ಗಾಂಧಿ ಅವರು. ಎಲ್ಲಾ ಕಡೆ ಅದಾನಿ ಅವರ ಪ್ರೆಸೆನ್ಸ್ ಬಗ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಚಾಟಿಯನ್ನೇ ಬೀಸ್ತಿದ್ದಾರೆ ಮಾತಿನ ಮೂಲಕ. ಹಿಂಗಿರ್ಬೇಕಾದ್ರೆ ಕರ್ನಾಟಕದಲ್ಲಿರೋದು ಕಾಂಗ್ರೆಸ್ ಸರ್ಕಾರಪ್ಪ, ಯು ಡೋಂಟ್ ಹ್ಯಾವ್ ಟು ಡೂ ಬಿಸ್ನೆಸ್ ವಿತ್ ದಿಸ್ ಪರ್ಸನ್, ಆಸ್ ಸಿಂಪಲ್ ಆಸ್ ದಟ್. ಅದನ್ನ ಹೇಳಿಲ್ಲ ಅಂತಂದ್ರೆ ಅಲ್ಲೊಂದು ನೀತಿ ಇಲ್ಲೊಂದು ನೀತಿ, ಕಾಂಗ್ರೆಸ್ನದ್ದು ಡ್ಯುಯಾಲಿಟಿ, ಡಬಲ್ ಸ್ಟ್ಯಾಂಡರ್ಡ್, ಈ ಬಗೆಯ ನೀತಿ, ಹಿಂಗ್ ಜನ ಮಾತನಾಡ್ಕೊಳ್ತಾರೆ. ಬೆಂಗಳೂರಲ್ಲಿ ಒಂದು ಟನಲ್ ರಸ್ತೆ ಕಾಮಗಾರಿ ಮಾಡಬೇಕು ಅಂತ ಒಂದು ಯೋಜನೆಯನ್ನ DK ಶಿವಕುಮಾರ್ ಅವರು ಮತ್ತು ಉಳಿದವರೆಲ್ಲ ಹಾಕೊಂಡಿದ್ದಾರೆ. ಸೊ ಈ ಯೋಜನೆಗೆ ಟೆಂಡರ್ ಕರೆಯಲಾಗಿದೆ. ಆ ಟೆಂಡರ್ನ ಸಹಿತ ನನಗೆ ಗೊತ್ತಿರೋ ಹಾಗೆ ಜುಲೈ 2025ರಲ್ಲಿ ಒಂದು ಟೆಂಡರ್ನ ಆಹ್ವಾನ ಮಾಡ್ತಾರೆ. ಅದಾದಮೇಲೆ ಸಹಿತ ಹೆಚ್ಚು ಜನ ಅದಕ್ಕೆ ಇಂಟ್ರೆಸ್ಟ್ ತೋರಿಸೋದಿಲ್ಲ. 2 ಬಾರಿ ಟೆಂಡರನ್ನು ಮತ್ತೆ ಪೋಸ್ಟ್ಪೋನ್ ಮಾಡ್ತಾರೆ ಅವರು, ಹೆಚ್ಚು ಜನ ಬರಲಿಲ್ಲ ಅಂತ ಹೇಳ್ಬಿಟ್ಟು. ಆ ಟೆಂಡರ್ಗೆ ಸರ್ಕಾರ ನಿಗದಿಪಡಿಸಿದಂಥ ಅಮೌಂಟು 17,800 ಕೋಟಿ ರೂಪಾಯಿ. ಕರೆಕ್ಟ್ ಇದೆ, ಆಯ್ತಾ? ಸ್ಕ್ರೀನ್ ಮೇಲೂ ಹೋಗ್ತಾ ಇದೆ. ಅಷ್ಟು ದುಡ್ಡನ್ನ ಯಾರು ಸಹಿತ ಬಿಡ್ ಮಾಡಲಿಲ್ಲ. ಇದು ಲಾಸ್ ಆಗ್ಬಿಡುತ್ತೆ ನಮಗೆ ಅಂತ. ಅವಾಗ ಏನ್ ಮಾಡಿದ್ರು, 3-4 ಕಂಪನಿಗಳು ಮುಂದೆ ಬಂತು. ಆ 3-4 ಕಂಪನಿಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಅದಾನಿ ಗ್ರೂಪ್, ವಿಶ್ವ ಸಮುದ್ರ ಗ್ರೂಪ್, ಆಮೇಲೆ ಇನ್ನೊಂದು ದಿಲೀಪ್ ಬಿಲ್ಡ್ಕಾನ್, ಆಮೇಲೆ RVNL ಅನ್ನೋ ಒಂದು 4 ಕಂಪನಿಗಳು ಮುಂದೆ ಬಂತು, ಬಿಡ್ ಮಾಡಿದವೆ. ಆದ್ರೆ ಎಲ್ಲಾ ಕಂಪನಿಗಳು ಸಹಿತ ಬಿಡ್ ಮಾಡಿದ್ದು ಏನು ಇದನ್ನ ನಿಗದಿ ಮಾಡಿದ್ದಾರಲ್ಲ ಈಗಾಗಲೇ, ಅದಕ್ಕಿಂತ ಹೆಚ್ಚು 4,000-4,500 ಕೋಟಿ ಹೆಚ್ಚಾಗಿ ಬಿಡ್ ಮಾಡಿದ್ದಾರೆ. ಅದರಲ್ಲಿ ಹೆಚ್ಚು ಬಿಡ್ ಮಾಡಿದ್ರಲ್ಲೇ ಕಡಿಮೆ ಬಿಡ್ ಮಾಡಿದವರು ಯಾರು? ಅದಾನಿ ಅವರು. ಅದಾನಿ ಎಷ್ಟಕ್ಕೆ ಬಿಡ್ ಮಾಡ್ತಾರೆ ಇವಾಗ? ಅವರು 22,267 ಕೋಟಿ ರೂಪಾಯಿಗೆ ಅದಾನಿ ಎಂಟರ್ಪ್ರೈಸಸ್ ಬಿಡ್ ಮಾಡುತ್ತೆ. ಆಯ್ತಾ? ಇವಾಗ ಏನಾಯ್ತು ಅಂತಂದ್ರೆ, ಈಗ ಈ ಒಂದು ಟೆಂಡರ್ ಅನ್ನ ಅವರಿಗೆ ಕೊಡೋದಿಕ್ಕೆ ರಾಜ್ಯ ಸರ್ಕಾರಕ್ಕೆ ಈಗ ಅಧಿಕಾರ ಇಲ್ಲ. ಯಾಕೆ ಅಂತಂದ್ರೆ ಅದನ್ನ ಹೆಚ್ಚು ಮಾಡ್ಬೇಕಂದ್ರೆ ಮತ್ತೆ ಕ್ಯಾಬಿನೆಟ್ ಕರಿಬೇಕು. ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೇ ಅದನ್ನ ಡಿಸೈಡ್ ಮಾಡ್ಕೋಬೇಕು, ಇದು ಇಷ್ಟು ಹೆಚ್ಚಾಗ್ತಾ ಇದೆ, ಯಾರು ಕಡಿಮೆ ಬೆಲೆ ಬರ್ತಾ ಇಲ್ಲ ಅಂತ. ಇವಾಗೂ ಸಹಿತ ನಾವು ಅನ್ಕೊಂಡ ಹಾಗೆ ಅದಾನಿಗೆ ಇದು ಫೈನಲೈಸ್ ಆಗಿಲ್ಲ, ಅದು ಇನ್ನೂ ಮಾತುಕತೆಯಲ್ಲಿದೆ. ಸೊ ಅವರನ್ನ ಕರೆಸಿ ನೋಡಿ. ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಆಧಾರದ ಮೇಲೆ ನನಗೆ ಗೊತ್ತಿತ್ತು ಸರ್ ನೀವು ಹಿಂಗೆ ಹೇಳ್ಬೋದು ಅಂತ. ನೀವು ಅಥವಾ ಕಾಂಗ್ರೆಸ್ನವ್ರು ಬಂದ್ರೆ ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್ ನಾವು ಇಡೀ ದಿನ ಪ್ಲೇ ಮಾಡಿದೀವಿ, ಮತ್ತೆ ರಿಪೀಟ್ ಬೇಡ. ಅವ್ರು ಹೇಳಿದ್ದಾರೆ ಅವ್ರ ಪಾಲಾಗಿದೆ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವ್ರ ಬಾಯಿಂದ ಬಂದು ಪಾಲಾಗಿದೆ ಅಂದ್ರೆ ಅವ್ರಿಗೆ ಈ ಸದ್ಯಕ್ಕೆ ಇರ್ತಕ್ಕಂಥ 4 ಕಂಪನಿಗಳಲ್ಲಿ ಅವ್ರದೇ ಬೆಟರ್ ಪ್ರೈಸ್ ಅಂತ ಹೇಳ್ಬಿಟ್ಟು ಇದೆ. ಆದ್ರೆ ಇವತ್ತವರೆಗೂ ರಾಜ್ಯ ಸರ್ಕಾರಕ್ಕೂ ಅಧಿಕಾರ ಇಲ್ಲ ಕೊಡೋದಿಕ್ಕೆ. ಯಾಕಂದ್ರೆ ಅದನ್ನ ಕ್ಯಾಬಿನೆಟ್ ತೀರ್ಮಾನ ಮಾಡಬೇಕಾಗುತ್ತೆ. ನಮ್ದಿರೋದು 17,000 ಚಿಲ್ಲರೆ ಕೋಟಿ, ಇಲ್ಲಿ 22,000 ಕೋಟಿ ಇದೆ, 4,500 ವ್ಯತ್ಯಾಸ ಇದೆ. ಏನ್ ಮಾಡ್ಬೇಕು ಅಂತ ಕ್ಯಾಬಿನೆಟ್ ಡಿಸೈಡ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಬಂದಿರಬಹುದು ಅದಾನಿ ಅವರು ಅನುಮಾನ. ಹಿಂಗೆ ಅಲ್ವಾ? ಇದಕ್ಕೆ ಇವಾಗ ಫಾಸ್ಟ್ ಮಾಡಿ ಪ್ರಾಸೆಸ್. ಅದಾನಿ ಅವರು ಬಂದಿದ್ದಾರೆ, ಮಾತುಕತೆ ನಡೆಸ್ತಾ ಇದ್ದಾರೆ. ಅದಾನಿ ಒಂದು ಹೇಳ್ತಾ ಇದ್ದೀನಿ, ಅದಾನಿ ಅಂಬಾನಿ ಯಾವುದೇ ಕಾರ್ಪೊರೇಟ್ ಸೆಕ್ಟರ್ಗಳು ಸಹಿತ ಎಲ್ಲರೂ ಸಹಿತ ಲಾಭಕೋರರೇ ಹೊರತಾಗಿ ಅವ್ರೇನು ನೆನಗೊಳಿಸಿ ಪಕ್ಷನಿಷ್ಠರೇನಲ್ಲ. ಈಗ 12 ವರ್ಷದಿಂದ ಬಿಜೆಪಿ ಪರವಾಗಿ ಮಾಡಿ ಎಲ್ಲ ಲಾಭ ತೆಗೆದುಕೊಳ್ತಾ ಇದ್ದಾರೆ. ನಾಳೆ ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬಂದ್ರೆ ಅವಾಗ ಅವ್ರ ಬಾಲನೂ ಬಡಿತಾರೆ. ಅವ್ರಿಗೆ ಬೇಕಾಗಿರೋದೇನು? ಎಲ್ಲ ಏರ್ಪೋರ್ಟ್ಗಳು ಬೇಕು, ಎಲ್ಲ ರಸ್ತೆಗಳು ಬೇಕು, ಎಲ್ಲ ಸಿಮೆಂಟ್ ಕಾರ್ಖಾನೆಗಳು ಬೇಕು, ಎಲ್ಲವೂ ಅವ್ರಿಗೆ ಬೇಕಾಗಿದೆ. ದುಡ್ಡು ಎಲ್ಲಿಂದ ಹಾಕ್ತಾರೆ? ನಾವು ನೀವು ಕಟ್ಟಿದ LIC 33,000. ನನ್ನ ಪ್ರಶ್ನೆ ಅದಕ್ಕೇನೆ, ಈ ಬಿಸ್ನೆಸ್ ಅಥವಾ ಕಾರ್ಪೊರೇಟ್ ವರ್ಲ್ಡ್ ಸಂಬಂಧಪಟ್ಟಿದ್ದಾಗಿರ್ಲಿಲ್ಲ ಸರ್. ನನ್ನ ಪ್ರಶ್ನೆ ಪ್ಯೂರ್ಲಿ ಕಾಂಗ್ರೆಸ್ ಪಕ್ಷದ ನಿಲುವು ನಿರ್ಧಾರ ನಡೆ
ಹಾಗೆ ಘೋಷಣೆಗಳು ಇದಕ್ಕೆ ಸಂಬಂಧಪಟ್ಟಂತಾಗಿತ್ತು. ಒಂದು ಹೇಳ್ತಾ ಇದ್ದೀನಿ ಮೇಡಮ್, ಈ ಒಂದು ವ್ಯವಸ್ಥೆಯಲ್ಲಿ ಕಾಂಗ್ರೆಸ್ ಪಕ್ಷನೋ JDS ಬಿಜೆಪಿ ಏನೇ ಇರಲಿ, ನಾನು ಒಂದು ಯೋಜನೆ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಟೆಂಡರ್ ಕರೆದಿದ್ದೀನಿ, ಬಿಡ್ ಮಾಡಿ ಅಂತ ಕರೆಯುತ್ತೆ. ಅವ್ರು ಅದಾನಿ ಮಾಡ್ತಾರೋ, ಅಂಬಾನಿ ಮಾಡ್ತಾರೋ, ಇನ್ನೊಬ್ರು ಮಾಡ್ತಾರೋ ಗೊತ್ತಿಲ್ಲ. ಇವಾಗ ಬಿಡ್ ಮಾಡಿದ್ದಾರೆ, ಹೆಚ್ಚು ಬಿಡ್ ಮಾಡಿದ್ದಾರೆ. ಅದು ಈ ಸದ್ಯಕ್ಕೆ ರಾಜ್ಯ ಸರ್ಕಾರದ ಕೈಯಲ್ಲಿ ಇಲ್ಲ. ಅದು ಇವಾಗ ಅದನ್ನ ಏನ್ ಮಾಡ್ಬೇಕು, ಮತ್ತೆ ಅದನ್ನ ಮರುಪರಿಷ್ಕರಣೆ ಮಾಡಬೇಕು. ಮರುಪರಿಷ್ಕರಣೆ ಮಾಡ್ಬೇಕಾದ್ರೆ ಕ್ಯಾಬಿನೆಟ್ ಕರಿಬೇಕು. ಅದಕ್ಕೆ ಮುಂಚೆನೆ ಏನಾದ್ರೂ ಮಾಡಿಯಪ್ಪ ಅಂತ ಹೇಳಿದ್ರು. ಅದೇನು ಕಿಕ್ ಬ್ಯಾಕ್ ಮಾತುಕತೆ ಆಗಿದೆಯೋ ಅಥವಾ ಮತ್ತೇನ್ ಮಾತುಕತೆ ಆಗಿದೆಯೋ ನನಗೆ ಗೊತ್ತಿಲ್ಲ. ಸೊ ಒಟ್ಟಿನ ಮೇಲೆ ಮಾತುಕತೆಗೆ ಬಂದಿದ್ದಾರೆ ಸಿಎಂ ಜೊತೆಗೆ. ನಿಮ್ಮ ಪ್ರಕಾರ ಈ ಏರ್ಪೋರ್ಟ್ಗಳು, ನಿಮ್ಮ ಪ್ರಕಾರ ಈ ಪೋರ್ಟ್ಗಳು, ಹಾಗೆ ರಸ್ತೆ, ಅದರಲ್ಲೂ ಹೈವೇಗಳು, ಕೋಲ್ ಪವರ್ ಪರ್ಚೇಸು, ಇದೆಲ್ಲವೂ ಕೂಡ ಇಲ್ಲಿ ನಮ್ಮ ರಾಜ್ಯದಲ್ಲಾದಂತೆ ಒಂದು ಬಿಡ್ಡು, ಟೆಂಡರು, ಅದರ ಸ್ಕ್ರೂಟಿನಿ, ಇದು ಯಾವುದೇ ಪ್ರೋಸೆಸ್ ಇಲ್ಲದೆ ನಡೆದಿರಬಹುದಾ ಕೇಂದ್ರ ಸರ್ಕಾರದಲ್ಲಿ? ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದ ಬೆಂಬಲ ಅವರಿಗಿದೆ, ಅದು ಗೊತ್ತಿರ್ತಕ್ಕಂಥದ್ದು. ಇಲ್ಲ ಅಂತಂದ್ರೆ 12 ವರ್ಷದಲ್ಲಿ ಅವರ ಆಸ್ತಿ ಇರೋದು 1500 ಪಟ್ಟು ಜಾಸ್ತಿ ಆಗ್ತಿರ್ಲಿಲ್ಲ, ಇಷ್ಟೊಂದು ಜಾಸ್ತಿ ಆಗ್ತಿರ್ಲಿಲ್ಲ. ಅವ್ರ ಸಹಕಾರ ಇದೆ, ಎಷ್ಟೋ ಸತಿ ಆಪಾದನೆ ಇದೆ, ಮೋದಿ ಅವರು ದುಡ್ಡನ್ನೆಲ್ಲ ಅಲ್ಲಿ ಇಟ್ಟಿದಾರಂತೂ ಇದೆ. ಇವುಗಳೆಲ್ಲವನ್ನೂ ಪಕ್ಕಕ್ಕೆ ಇಟ್ಬಿಟ್ಟು ನಾವು ಕರ್ನಾಟಕಕ್ಕೆ ಬಂದ್ರೆ ಇವತ್ತರೆಗೂ ಶ್ರೀಕಾಂತ್ ಸರ್, ನನ್ನ ಅನುಮಾನನೇ ಅದು, ನಿಮಗೆ ಕೇಳಿದ ಪ್ರಶ್ನೆನೇ ಅದು. ಸಹಕಾರ ಅಂದ್ರೆ ಹೆಂಗೆ? ಒಂದು ಟ್ರಾನ್ಸ್ಪರೆಂಟ್ ಟೆಂಡರ್ ಪ್ರೋಸೆಸ್, ಅದರಲ್ಲಿ ಅದಾನಿ ಅವರು ಇಲ್ಲಿ ಕೋಟ್ ಮಾಡ್ದಂಗೆ ಮೇ ಬಿ ಅಲ್ಲೂ ಕೂಡ L1 ಆಗಿತ್ತೇನೋ ಆ ಸಂಸ್ಥೆ, ಹಾಗಾಗಿ ಅವ್ರಿಗೆ ಪ್ರಾಜೆಕ್ಟ್ ಸಿಕ್ಕಿರ್ಬೋದೇನೋ. ಇದನ್ನೇ ಸಹಕಾರ ಅನ್ನೋದಾದ್ರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನೂ ಸಹಕಾರನೇ ಕೊಡ್ತಿರೋದು. ಏನ್ ಡಿಫರೆನ್ಸ್? ನಾನು ಹೇಳ್ತಾ ಇರೋದು ಇವರೆಲ್ಲ ಬಹಳ ಪವಿತ್ರವಾದವರು ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡೋದು ಬೇಡ. ಯಾವುದೇ ಸರ್ಕಾರ ಇದ್ರು ಅಥವಾ ಅತ್ಯಂತ ಪವಿತ್ರವಾದವರು, ಇವರು ಭ್ರಷ್ಟರೇ ಅಲ್ಲ, ಇವರು ಲಂಚ ತಗೊಳ್ಳೋದಿಲ್ಲ, ಕಿಕ್ ಬ್ಯಾಕ್ ತಗೊಳ್ಳೋದಿಲ್ಲ ಅನ್ನೋ ಮಾತೇ ಇಲ್ಲ. ಇವು ಎಲ್ಲದರ ಜೊತೆಗೂ ರಾಜಕೀಯ ನಡೀತಾ ಹೋಗುತ್ತೆ. ಆದ್ದರಿಂದ ಇವಾಗಲೂ ಸಹಿತ ಮಾತುಕತೆಗಳು ನಡೀತಾ ಇದಾವೆ. ಇವು ಯಾವ ಮಾತುಕತೆಗಳು ಅನ್ನೋದು ಇನ್ನೂವರೆಗೂ ಬಹಿರಂಗ ಆಗಿಲ್ಲ. ಆದ್ದರಿಂದ ಟೆಂಡರ್ ಕ್ಯಾನ್ಸಲ್ ಆಗುತ್ತಾ? ಈಗಾಗಲೇ 2 ಸರ್ತಿ ಮರು ಟೆಂಡರ್ ಮಾಡಿದ್ದಾರೆ, ಮತ್ತೆ ಇನ್ನೊಂದು ಟೆಂಡರ್ ಕರೀತಾರ, ಮತ್ತೆ ನಮ್ಮ ಜನರ ತೆರಿಗೆ ಹಣವನ್ನ ನಮ್ಮ ತಲೆ ಮೇಲೆ ಚಪ್ಪಡಿ ಎಳಿತಾರ. ಮತ್ತು ಇದು ಒಂದು ನಿಮಗೆ ಹೇಳೋದು, ಸರ್ಕಾರ ಮತ್ತು ಖಾಸಗಿ ಎರಡರ ಮಿಶ್ರಣ ಇದು. ನೆನ್ಪಿಟ್ಕೊಳ್ಳಿ, ಇದು ಒಬ್ಬರಲ್ಲ. 40% ಸರ್ಕಾರ ಫಂಡಿಂಗ್ ಮಾಡುತ್ತೆ, 60% ಖಾಸಗಿ ಕಂಪನಿ ಹೂಡಿಕೆ ಮಾಡುತ್ತೆ. ಹೂಡಿಕೆ ಮಾಡಿ ಸುಮ್ಮನೆ ಅಲ್ಲ, 30 ವರ್ಷಗಳ ಕಾಲ ಅದು ಟೋಲ್ನ ವಸೂಲಿ ಮಾಡುತ್ತೆ, ಪ್ಲಸ್ 10 ವರ್ಷ ವಿಸ್ತರಣೆ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಇಷ್ಟೆಲ್ಲವೂ ಇದ್ರೂ ಅದರ ಅರ್ಥ ಏನಂತಂದ್ರೆ ಕೊನೆಗೂ ಸಹಿತ ಜನರ ಮೇಲೇನೆ ತೆರಿಗೆ ಹಾಕ್ತಾರೆ. ಕಾಂಗ್ರೆಸ್ನದ್ದು ಇಬ್ಬಗೆ ನೀತಿ ಹೌದೋ ಅಲ್ವೋ ಅನ್ನೋ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲೇ ಇಲ್ಲ. ನಾನು ಈ ಉತ್ತರದಲ್ಲೇ ಎಲ್ಲವೂ ಇದಾವೆ. ಆಯ್ತಾ, ಕಾಂಗ್ರೆಸ್ ಬಿಜೆಪಿನೋ ಇನ್ಯಾವುದು ಮತ್ತೊಂದು ಇಲ್ಲ. ಇಲ್ಲಿ ಸ್ವಲ್ಪ ಮೌಲ್ಡ್ ಮಾಡಿ ಪ್ರಶ್ನೆ ಕೇಳೋ ಪ್ರಯತ್ನ ಮಾಡ್ತೀನಿ ಸರ್. ಇವಾಗ ಸೆಷನ್ ಇಂದ ಹಿಡಿದು ಬಿಟ್ಟು ರಾಮ ಮಂದಿರ ವಿಚಾರದವರೆಗೂ ಎಲ್ಲೇ ರಾಹುಲ್ ಗಾಂಧಿ ಅವರು ಮೋದಿ ವಿರುದ್ಧ ಮಾತನಾಡಿದ್ರು ಕೂಡ ಅದಾನಿ ಅವರ ಹೆಸರು ಮಸ್ಟ್ ಅಂಡ್ ಶುಡ್ ಅನ್ನೋ ರೀತಿಯಲ್ಲಿ ಬಳಕೆ ಆಗ್ತಾ ಇತ್ತು. ಇವಾಗ ಮೊರಾಲಿಟಿ ಅನ್ನೋದು, ನೈತಿಕತೆ ಅನ್ನೋದು ಉಳಿಯತ್ತಾ ಅಂತ ಹೇಳಿ, ಇನ್ ಕೇಸ್ ಏನಾದ್ರೂ ಪ್ರಾಜೆಕ್ಟ್ ನಿಜವಾಗ್ಲೂ ಕೂಡ ಅದಾನಿ ಗ್ರೂಪ್ಗೆ ಸಿಕ್ಬಿಟ್ರೆ, ಅಥವಾ ಈ ಭೇಟಿಯ ನಂತರದಲ್ಲೂ ಕೂಡ ಹಾಗೆ ನಾವು ಯೋಚನೆ ಮಾಡೋದಾದ್ರೆ, ರಾಹುಲ್ ಗಾಂಧಿ ಅವರಿಗೆ ಉಪಾಧ್ಯಾಯ ಸರ್ ಹೇಳಿ, ರಾಹುಲ್ ಗಾಂಧಿ ಅವರಿಗೆ ಇನ್ನು ಮುಂದೆ ಅದಾನಿ ಮೋದಿ ಹಿಂಗ್ ಲಿಂಕ್ ಮಾಡಿ ಮಾತನಾಡುವ ನೈತಿಕತೆ ಉಳಿಯತ್ತಾ ಅಂತ? ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH ಮಸಾಲೆ. ನೋಡಿ, ರಾಹುಲ್ ಗಾಂಧಿ ಅವರು ಇದುವರೆಗೆ ಅದಾನಿ ಬಗ್ಗೆ ಏನು ಹೇಳ್ಕೊಂಬಂದಿದ್ದಾರೆ ಅಂತ ಒಂದು ಝಳಕ್ ತೋರಿಸಿದ್ರಿ. ಈಸ್ ಡೆಡ್ ಅಗೇನ್ಸ್ಟ್ ಇಟ್. ಅವ್ರ ಕರಪ್ಷನ್ ಬಗ್ಗೆ ಮಾತಾಡಿದ್ದಾರೆ, ಸ್ಟಾಕ್ ಮ್ಯಾನಿಪುಲೇಷನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಕ್ರೋನಿಕ್ ಕ್ಯಾಪಿಟಲಿಸಮ್ ತೊಗೊಂಡು ಬಂದಿದ್ದಾರೆ ಅಂತ ಹೇಳಿ. ಸೊ ಅವ್ರಿಗೂ ಮೋದಿ ಅವರಿಗೂ ತುಂಬ ಹತ್ತಿರ ಇದ್ದಾರೆ, ಅವ್ರು ಭಾಳಷ್ಟು ಫೇವರ್ ಮಾಡಿದ್ದಾರೆ ಅಂತೆಲ್ಲ ಹೇಳಿ. ಸೊ ಹಾಗಿದ ಮೇಲೆ ಶಿವಕುಮಾರ್ ಬಾಸ್ ಯಾರು? DK ಶಿವಕುಮಾರ್ ಬಾಸ್ ಇಸ್ ರಾಹುಲ್ ಗಾಂಧಿ ಅವರು ಈ ಎಂಟರ್ಪ್ರೈಸ್ ಅದಾನಿ ಎಂಟರ್ಪ್ರೈಸ್ ವಿರುದ್ಧವಾಗಿದ್ದಾರೆ ಅಂತಾರೆ. ಹಾಗಿದ್ದು ಕೂಡ ಅವರ ಜೊತೆಗೆ ಒಂದು ಕಾಂಟ್ರಾಕ್ಟ್ ಮಾಡಲಿಕ್ಕೆ ಹೊರಟಿದ್ದಾರೆ ಅಂದರೆ ಇದು ಒಳಗಿಂದ ಒಳಗೆ ಏನೋ ನಡೆದಿದೆ ಅಂತ ಖಂಡಿತ ಅನಿಸುತ್ತೆ. ಯಾಕಂದರೆ ವಿತೌಟ್ ಹಿಸ್ ಬ್ಲೆಸ್ಸಿಂಗ್ಸ್, ರಾಹುಲ್ ಗಾಂಧೀಸ್ ಬ್ಲೆಸ್ಸಿಂಗ್ಸ್, ಇಟ್ ಕೆನಾಟ್ ಬಿ ಡನ್. ನಿನ್ನೆ ಬಂದಾಗ ಅವರೇನು ಕರ್ಟಿಸಿ ಕಾಲು ಅಂತ ಹೇಳಿದ್ದಾರೆ ಶಿವಕುಮಾರ್ ಅವರು. ಆದರೆ ನಮ್ಗೆ ಗೊತ್ತಿಲ್ಲ, ಅವ್ರ ಮನೆಗೆ ಹೋದರು, 20 ನಿಮಿಷ ಮಾತಾಡಿದ್ದಾರೆ. ಆದರೆ ಅವರ ಹಿರಿಯ ನಾಯಕರ ಹಾಕಿಕೊಟ್ಟ ಮಾರ್ಗದರ್ಶನದಂತೆ ಅವರು ಅದಾನಿ ಅವ್ರನ್ನ ಬಿಗಿಯಾಗಿ ಅಪ್ಪಿದ್ರೋ ಏನೋ ಅಂತ ನಮ್ಗೆ ಗೊತ್ತಿಲ್ಲ. ಅದು ಇನ್ಸಿಡೆಂಟ್ ಆಗಿರ್ಬೋದು. ಅಲ್ಲಿ ಯಾರು ಫೋಟೋಗ್ರಾಫರ್ ಇರಲಿಲ್ಲ. ಯಾಕಂದರೆ ಗಲೆ ಇದು ಮಾಡ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವ್ರಿಗೆ ಭಾಳ ಇಷ್ಟ ಅಲ್ಲ. ಸೊ ಇವರು ಅದಾನಿಗೆ ಮಾಡಿದಾರೋ
ಈ ಪ್ರಾಜೆಕ್ಟ್ ಬಗ್ಗೆ ಇರ್ಬೋದು ಊಹೆ. ಈಗ ಕಾಂಗ್ರೆಸ್ ನೀವು ಅದೇ ಯಾರೇ ಇರ್ಲು ಸರ್ ಅಲ್ಲ ಊಹೆ ಯಾಕಾಗ್ಬಾರ್ದು ದೊಡ್ಡ ಪ್ರಶ್ನೆಗಳನ್ನ ಅಲ್ಲ ಅದಕ್ಕೆ ಫೋಟೋ ಗೊತ್ತಿಲ್ಲ ಅನ್ನೋದನ್ನ ಹೇಳೇ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಅಂತ ಹೇಳಿ ಅದು ಸೀಕ್ರೆಟ್ ಮೀಟಿಂಗ್ ಆದ್ರಿಂದ ಅಥವಾ ಖಾಸಗಿ ಭೇಟಿ ಆದ್ರಿಂದ ಫೋಟೋಗ್ರಾಫರ್ ಇರ್ಲಿಕ್ಕಿಲ್ಲ. ಅಫ್ಕೋರ್ಸ್ ಫೋಟೋ ಏನಾದ್ರು ತೆಗೆದಿದ್ರೆ ಅದು ಆಚೆ ಬರ್ಬೋದು, ನೋಡೋಣ. ದಟ್ ಅಪಾರ್ಟ್ ಈ ಒಂದು ಪ್ರಾಜೆಕ್ಟೇ ಮೊದಲಿನಿಂದ ಕಾಂಟ್ರವರ್ಷಿಯಲ್ ಆಗಿರ್ತಕ್ಕಂಥದ್ದು. ನೀವು ಅಷ್ಟು 15-17 ಕಿಲೋಮೀಟರ್ ಇದಕ್ಕೆ 25,000 ಕೋಟಿ ಮಾಡ್ಲಿಕ್ಕೆ ತಯಾರಿದ್ರೆ ಅಲ್ಲಿಂದ ವಾಪಸ್ ಹೆಂಗ್ ಬರುತ್ತೆ ದುಡ್ಡು? ನೀವು ಯಾರಿಂದ ತೆಗಿತೀರಾ? ಜನಗಳಿಂದ ತೆಗಿಲಿಕ್ಕಾಗತ್ತಾ? ಮಾಡ್ಲಿಕ್ಕಾಗತ್ತಾ? ಎಷ್ಟು ಮಟ್ಟಿಗೆ ಅವ್ರ ಮೇಲೆ ಟ್ಯಾಕ್ಸ್ ಹಾಕ್ತೀರಿ ಮಾಡ್ಲಿಕ್ಕೆ? ಸೊ ದಿಸ್ ಇಸ್ ಓನ್ಲಿ ಟು ಮೇಕ್ ಮನಿ. ಮತ್ತೆ 2 ವರ್ಷ ಇವರಿಗೆ ಇರತಕ್ಕಂಥದ್ದು 2 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಲಿಕ್ಕಾಗತ್ತಾ? ಅದನ್ನ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕತ್ತರಿಸಿ ಚಿಕ್ಕದು ಮಾಡಿ ಅದರಲ್ಲಿ ಒಂದು ಇದನ್ನು ಕೊಡ್ಲಿಕ್ಕೆ ಹೊರಟಿದ್ದಾರೆ. ಸೊ 2 ಪ್ಯಾಕೇಜ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. 2 ಪ್ಯಾಕೇಜ್ಗೆ ಇವರು ಅದಾನಿಯವರು ಕೋಟ್ ಮಾಡಿರ್ತಕ್ಕಂಥದ್ದು ಕೂಡ ಇವರು ಹಾಕಿರ್ತಕ್ಕಂಥದ್ದು ಜಾಸ್ತಿ, ಹೇಳಿದಂಗೆ 22,000 crores ಇದೆ. ಇಷ್ಟೆಲ್ಲ ಮಾಡಿ ಆಮೇಲೆ ಅವರಿಗೆ ಇರ್ತಕ್ಕಂಥ ಎಕ್ಸ್ಪರ್ಟೀಸ್ ಏನು? ನಾನು ಅವರ ಇತಿಹಾಸ ತೆಗೆದು ನೋಡ್ತಾ ಇದ್ದೆ. ಕಂಪನಿನಲ್ಲಿ ಒಂದೇ ಒಂದು ಅಂಡರ್ ಗ್ರೌಂಡ್ ಟನಲ್ ಪ್ರಾಜೆಕ್ಟ್ ಮಾಡಿಲ್ಲ. ಅದು ಬಹುದೊಡ್ಡ ಕಂಪನಿ, ಬೇರೆ ಬೇರೆ ಪ್ರಾಜೆಕ್ಟ್ ಮಾಡಿದ್ದಾರೆ. ಆಮೇಲೆ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿದ್ದಾರೆ, ನ್ಯಾಷನಲ್ ಪ್ರಾಜೆಕ್ಟ್ ಮಾಡಿದ್ದಾರೆ, ಏರ್ಪೋರ್ಟ್ ಮಾಡಿದ್ದಾರೆ, ಇದೆಲ್ಲ ಮಾಡಿರ್ಬೋದು. ಬಟ್ ಟನಲ್ ಪ್ರಾಜೆಕ್ಟ್ ಮಾಡಿಲ್ಲ. ದೇ ಮೇ ಹ್ಯಾವ್ ದಿ ಇಂಜಿನಿಯರಿಂಗ್ ಎಕ್ಸ್ಪರ್ಟೀಸ್. ಬಟ್ ಇದನ್ನ ರಾಹುಲ್ ಗಾಂಧಿ ಅವರು, ಇಫ್ ಐ ಆಮ್ ಕರೆಕ್ಟ್, ಫೆಬ್ರವರಿ 2023 ಆನ್ ದ ಫ್ಲೋರ್ ಮಾತನಾಡುವಾಗ ಹೇಳಿದ್ರು, ಏರ್ಪೋರ್ಟ್ಗಳ ವಿಚಾರದಲ್ಲೂ ಕೂಡ ಅವ್ರಿಗೆ ಎಕ್ಸ್ಪರ್ಟೀಸ್ ಇರಲಿಲ್ಲ, ರೂಲ್ಸ್ ನ ಬ್ರೇಕ್ ಮಾಡಿ ಅವ್ರಿಗೆ ಕೊಡ್ಲಾಗಿದೆ ಗುತ್ತಿಗೆ ಅಂತ ಹೇಳಿ. ಅವರು ಸಕ್ಸಸ್ಫುಲ್ ಆಗಿ ನಡೆಸ್ತಾ ಇದ್ದಾರಲ್ಲ. ಸಿ ಹಿ ಹಸ್ ವನ್ ದ ಬಿಡ್ಸ್. ಪ್ರತಿಯೊಂದು ಕೂಡ ವಿತೌಟ್ ಬಿಡ್ ಕೊಡ್ಲಿಲ್ಲ, ಎಲ್ಲವೂ ಬಿಡ್ಡಿಂಗ್ನಲ್ಲೇ ಅವ್ರು ಗೆದ್ದಿರ್ತಕ್ಕಂಥದ್ದು. ಅಂಡ್ ಎಸ್ ಪ್ರೂವ್ಡ್ ಹಿಮ್ಸೆಲ್ಫ್. ಇವನ್ ಯು ಎಸ್ ನಲ್ಲಿ ಕೂಡ ಅವ್ರ ಮೇಲೆ ಏನೇನೋ ಅಲಿಗೇಷನ್ ತಗೊಂಡು ಬಂದ್ರು. ಅವ್ರದ್ದು US ಗವರ್ಮೆಂಟ್ ಹೆಸ್ ವಿಡ್ರಾನ್ ಸೇಯಿಂಗ್ ದಟ್ ದೇರ್ ಆರ್ ನೋ ಸಚ್ ಅಲಿಗೇಷನ್ಸ್. ಸೊ ಯಾವುದೇ ಒಂದು ಅಲಿಗೇಷನ್ ಮಾಡ್ಬೋದು, ಯಾರ ಬಗ್ಗೆ ಬೇಕಾದ್ರೆ ನೀವು ಅದಾನಿ ಬಗ್ಗೆ ಮಾಡ್ಬೋದು, ಅದಾನಿ ಯಾರ ಬೇಕಾದ್ರ ಬಗ್ಗೆ ಮಾಡ್ಬೋದು. ಹಾಗಂತ ಹೇಳ್ಬಿಟ್ಟು ಅದು ಪ್ರೂವ್ ಆಗಬೇಕು. ಸೊ ಇದುವರೆಗೆ ಕೂಡ ಅವ್ರ ಮೇಲೆ ಯಾವ ಅಲಿಗೇಷನ್ಸ್ ಕೂಡ ಪ್ರೂವ್ ಆಗಿಲ್ಲ. ಹಾಗಿರುವಾಗ ಬಟ್ ಮೋರ್ ಇಂಪಾರ್ಟೆಂಟ್ಲಿ ಇವರು ಯಾವ ಬೇಸಿಸ್ ಮೇಲೆ ಅವ್ರು ಕೊಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದು, ಅವರ ಎಕ್ಸ್ಪರ್ಟೀಸ್ ಏನು. ಮತ್ತೆ ಈಗಾಗಲೇ ಅವರು ಜಿಯೋ ಇನ್ಫ್ರಾಸ್ಟ್ರಕ್ಚರ್ ಶುರು ಮಾಡಿದ್ದಾರೆ. 2-3 ವಾರದಿಂದ ಕೆಲಸ ನಡೀತಾ ಇದೆ. ಭೂಮಿ ಸರ್ವೆ ಮಾಡ್ತಾ ಇದ್ದಾರೆ. ಆನ್ ವಾಟ್ ಬೇಸಿಸ್? ಅವ್ರಿಗೆ ಇನ್ನೂ ಕಾಂಟ್ರಾಕ್ಟ್ ಕೊಟ್ಟಿಲ್ಲ, ಕ್ಯಾಬಿನೆಟ್ ಅಪ್ರೂವ್ ಆಗಿಲ್ಲ. ಇದು ಇಲ್ಲೀಗಲ್ ಅಲ್ವಾ? ಹೌ ಕ್ಯಾನ್ ಯು ಡೂ ದಿಸ್ ವಿಥೌಟ್ ಎನಿ ಅಪ್ರೂವಲ್? ಸರಿ, ಮನೆಗೆ ಬಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕುಮಾರಸ್ವಾಮಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನರಸಿಂಹಮೂರ್ತಿ ಸರ್, ಬಟ್ ಕಾಂಗ್ರೆಸ್ ಪಕ್ಷದಿಂದ ಏನ್ ಬರ್ತಾ ಇದೆ ಹೇಳಿಕೆ, ಯಾರೋ ಕರೆ ಮಾಡಿ ಮನೆಗೆ ಬರ್ತೀವಿ ಅಂತಂದ್ರೆ ಸೌಜನ್ಯಕ್ಕಾದ್ರೂ ಬನ್ನಿ ಅಂತ ಹೇಳ್ತೀವಿ ನಾವು, ಬರಬೇಡಿ ಅಂತ ಹೇಳಲಿಕ್ಕಾಗತ್ತಾ? ಅದರಲ್ಲೂ ಕೂಡ DK ಶಿವಕುಮಾರ್ ಅವರು ಹೇಳ್ತಿದ್ದಾರೆ, ನಾನು ಮುಖ್ಯಮಂತ್ರಿ ಆದ್ಮೇಲೆ ಫಸ್ಟ್ ಟೈಮ್ ಬಂದಿದ್ದಾರಪ್ಪ ಕರ್ನಾಟಕಕ್ಕೆ, ನನಗೆ ವಿಶ್ ಮಾಡ್ಲಿಕ್ಕೆ ಬಂದಿದ್ರು, ಅದನ್ನು ಕೂಡ ಅನುಮಾನ ದೃಷ್ಟಿಯಲ್ಲಿ ಯಾಕೆ ನೋಡಬೇಕು ಅಂತ. ಮೇಡಮ್, ಇವರು ಯಾವುದೇ ಸಾರ್ವಜನಿಕ ವೇದಿಕೆಗಳು ಇರಲಿ, ಸಂಸತ್ತಿರಲಿ, ಚುನಾವಣಾ ಪ್ರಚಾರಗಳಿರಲಿ, ಇವ್ರು ಮಾತಾಡ್ತಿದ್ದ ಮಾತುಗಳು ಇವತ್ತು ಯಾಕೆ ನೆನಪು ಬರಲ್ಲ ಇವ್ರಿಗೆ, ಕಾಂಗ್ರೆಸ್ ಅವ್ರಿಗೆ? ಇವರ ಏನು ನಾಯಕರು ಇದ್ದಾರಲ್ಲ ರಾಘವ್ ಅವರು, ಇಡೀ ದೇಶ ಪೂರ್ತಿ ಅವ್ರನ್ನ ಯಾವ ಮಟ್ಟಕ್ಕೆ ಅಂತಂದರೆ ಪ್ರತಿಯೊಂದು ಪ್ರಕ್ರಿಯೆನೂ ತಾವು ಹೇಳ್ದಂಗೆ ರಾಜ್ಯ ಸರ್ಕಾರ ಇರಲಿ, ಕೇಂದ್ರ ಸರ್ಕಾರ ಇರಲಿ, ಒಂದು ತಾಲೂಕಿರಲಿ, ಒಂದು ಜಿಲ್ಲೆ ಇರಲಿ, ಯಾವುದೇ ಒಂದು ಸರ್ಕಾರಿ ಕೆಲಸ, ಒಂದು ಯಾವುದೇ ಟೆಂಡರ್ ಇರಲಿ, ಅದು ನೀಟಾಗಿ ಒಂದು ಪ್ರಕ್ರಿಯೆ ಅಂತಿರುತ್ತೆ. ಅದೇ ರೀತಿ ನಡೀತದೆ. ಒಂದು ಬಿಡ್ ಕೂಗಬೇಕು, ಯಾರು ಲಾಸ್ಟಲ್ಲಿ ಕಮ್ಮಿನಲ್ಲಿ ಕರೆದಿರ್ತಾರೋ ಅವ್ರಿಗೆ ಕೊಡುವಂಥದ್ದು ಒಂದು ಪ್ರಕ್ರಿಯೆ ಇದೆ. ಇದನ್ನ ಇವತ್ತು ಯಾಕೆ ಇವ್ರಿಗೆ ಅರ್ಥ ಆಯ್ತು? ಇಡೀ ದೇಶ ಪೂರ್ತಿ ಅವರು ಟೆಂಡರ್ ಕರೆದಾಗ, ಅವರು ಬೇರೆ ಬೇರೆ ಇವ್ರನ್ನ ಕೆಲಸಗಳು ಮಾಡಿದಾಗ ಅವ್ರಿಗೆ ಯಾಕೆ ಗೊತ್ತಿರ್ಲಿಲ್ಲ? ದೇಶನೇ ಪೂರ್ತಿ ಬರ್ಕೊಬಿಟ್ಟವ್ರೆ, ದೇಶನೇ ಪೂರ್ತಿ ಮಾರಾಟ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಇವತ್ತು ಹಂಗಾರೆ ರಾಹುಲ್ ಗಾಂಧಿ ಅವರು ಕರ್ನಾಟಕನ ಮಾರಕ್ಕೆ ಕಳ್ಸಿಕೊಟ್ರ? ಹಂಗಾರೆ DK ಶಿವಕುಮಾರ್ ಅವ್ರನ್ನ ಮಾತಾಡಿ, ಒಂದು ವೇಳೆ ಅವರು ಬರೀ ಟೆಂಡರ್ ವಿಚಾರಕ್ಕೆ ಬಂದಿದ್ರೆ ಇವರು CM ಮನೆಗೆ ಯಾಕೆ ಬರ್ತಾ ಇದ್ರು? ಅವ್ರನ್ನ ಸರ್ಕಾರಿ ಆಫೀಸಲ್ಲಿ ಮಾತಾಡ್ತಿದ್ರಲ್ವಾ ಸರ್? ಉತ್ತರ ಭಾನುವಾರ ಸರ್ಕಾರಿ ಕಚೇರಿಗಳು ಬಂದು ಖಾಸಗಿ ಕಾರ್ಯಕ್ರಮಕ್ಕೆ. ಸರ್, ಇವತ್ತು ಕಾಂಗ್ರೆಸ್ ವಕ್ತಾರರು ಇಲ್ಲ, ನನಗೆ ಗೊತ್ತಿರೋ ಮಾಹಿತಿ ನಾನು ತಿಳಿಸ್ತಿದ್ದೀನಿ. ಐ ಆಮ್ ನಾಟ್ ಡಿಫೆಂಡಿಂಗ್ ಕಾಂಗ್ರೆಸ್. ಖಾಸಗಿ ಕಾರ್ಯಕ್ರಮಕ್ಕೆ ಇಲ್ಲ ಸರ್, ಏನಿತ್ತು ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿದ್ರು. ಅದಾದ್ಮೇಲೆ ಆನ್ ದ ವೇ ಟು ಏರ್ಪೋರ್ಟ್, ಕರೆಕ್ಟ್, ಆನ್ ದ ವೇ ಟು ಏರ್ಪೋರ್ಟ್ DK ಶಿವಕುಮಾರ್ ಅವ್ರ ಮನೆ ಇತ್ತು, ಬಂದ್ರು, ಭೇಟಿ ಮಾಡಿದ್ರು, ಹೋದ್ರು, ಇಷ್ಟೇ ಕಾಂಗ್ರೆಸ್ನವ್ರು ಹೇಳ್ತಿರೋದು. ಇದನ್ನ ಒಂದು ವೇಳೆ ಇದೇ ಕೆಲಸನ BJP ಅವ್ರ ಮನೆಗೂ ಬೇರೆ ನರೇಂದ್ರ ಮೋದಿ ಅವ್ರ ಮನೆಗೂ ಹೋಗಿದ್ದಿದ್ರೆ, ಯಾರು ಹೈವೇ ಇದ್ ಮಾಡ್ತಾರಲ್ಲ, ಯಾರು ಅವರು ನಿಮ್ಮ ಹೆದ್ದಾರಿ ನಿತಿನ್ ಗಡ್ಕರಿ ಮನೆಗೆ ಏನಾರು ಹೋಗಿದ್ರೆ ಇಷ್ಟೊತ್ತಿಗೆ ರಾಹುಲ್ ಗಾಂಧಿ ಬೀದಿಲ್ ಕೂತಿರೋರು ಬಂದು, ಬೀದಿಲ್ ಕೂತಿರೋರು ಎಲ್ಲೋ ಅಲ್ಲಿ ಡೆಲ್ಲಿನಲ್ಲಿ ಅವ್ರದ್ದು ಜಾಗ ಇದೆಯಲ್ಲ, ಪರ್ಮನೆಂಟ್ ಜಾಗ, ರೋಡಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾರಲ್ಲ, ಮನೆ ಮುಂದೆ ಹೇಳ್ತಿದ್ದೀರಾ ಸರ್ ನೀವು? ಪ್ರಧಾನಮಂತ್ರಿ ಮನೆ ಮುಂದೆ ಯಾರು ಬರೋರು? ಜಂತರ್ ಮಂತರ್ಗಾದ್ರೂ ಬಂದು ಕೂತ್ಕೊಂಡಿರೋರು ಇಷ್ಟೊತ್ತಿಗೆ. ಇವ್ರಿಗೆ ಹಂಗಾರೆ ಡಬಲ್ ಸ್ಟ್ಯಾಂಡರ್ಡಾ?
ಇವ್ರು ಅಂದ್ರೆ ಹೇಳೋದೊಂದು ಮಾಡೋದೊಂದ, ಇವ್ರು ಮಾಡಿದ್ರೆ ಮಾತ್ರ ಕರೆಕ್ಟ್ ಆಗಿರುತ್ತೆ, ಬೇರೆಯವ್ರು ಮಾಡಿದ್ರೆ ಕರೆಕ್ಟ್ ಇರಲ್ವಾ ಅದು? ಇವ್ರು ನಿಜವಾಗ್ಲೂ ನೈತಿಕತೆ ಇಲ್ಲ. ಕಾಂಗ್ರೆಸ್ ಅವ್ರಿಗೆ ಯಾವುದೋ ಅವ್ರು ಹೇಳ್ದಾಗ ನಡ್ಕೊಳ್ಳಲ್ಲ. ನೈತಿಕತೆ ಇಲ್ದೇ ಇರೋ ವ್ಯಕ್ತಿಗಳು 130 ವರ್ಷದಿಂದ ಡಬಲ್ ಸ್ಟ್ಯಾಂಡರ್ಡ್ ಇರೋ ವ್ಯಕ್ತಿಗಳು ಯಾರು ಇದ್ರೆ ಅದು ಕಾಂಗ್ರೆಸ್ ಅವರು. ಈಗಷ್ಟೇ ಶಶಿಕಾಂತ್ ಸರ್ ಕೂಡ ಹೇಳಿದ್ರು, ಬಹುತೇಕ ಕಾಂಗ್ರೆಸ್ ಪಕ್ಷದ ನಾಯಕರು ಎಸ್ಪೆಷಲಿ ಸಚಿವರಿಗೆ ಹೇಳ್ತಿರೋದು ಅದೇನೆ, ಟ್ರಾನ್ಸ್ಪರೆಂಟ್ ಆಗಿ ನಡೀತಾ ಇದೆ ಟೆಂಡರ್ ಪ್ರಕ್ರಿಯೆ, ಬಿಡ್ ಯಾರು ಮಾಡಿರಲಿಲ್ಲ, ಇವ್ರು ಮಾಡಿದ್ದಾರೆ, ಎಲ್ಲವನ್ನಿದ್ದಾರೆ. ನಾವ್ ಎಲ್ಲೂ ಕೂಡ ಹೈಡ್ ಅಂಡ್ ಸಿಕ್ ಮಾಡ್ತಾ ಇಲ್ಲಪ್ಪ. ನಾವು ಕೇಂದ್ರ ಸರ್ಕಾರ ಮಾಡ್ತಾ ಇರೋ ರೀತಿಯಲ್ಲಿ ಎಲ್ಲಾ ಪ್ರಾಜೆಕ್ಟ್ಗೂ ಅವರೇ ಕೊಡ್ತೀವಿ ಅಂತ ಹೇಳಿ ಪಣ ತೊಟ್ಟಿಲ್ಲ. ಇನ್ನು ಅಂಡರ್ ಪ್ರಾಸೆಸ್ ಇದೆ. ಈಗಲೇ ಯಾಕೆ ಕನ್ಕ್ಲೂಷನ್ ಜಂಪ್ ಮಾಡ್ತಿದ್ದಾರೆ ವಿರೋಧ ಪಕ್ಷ? ಕೇಳ್ತಿದ್ದಾರೆ ಪ್ರಾಸೆಸ್ ಇದ್ರೆ ಯಾಕೆ ಅವ್ರು ಆಗ್ಲೇ ಸಾಯಿಲ್ ಟೆಸ್ಟ್ ಮಾಡ್ಕೊಂಡು ಆಗ್ಲೇ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ? ಈಗ ಡೌಟ್ ಬರಲ್ವಾ? ಇವರೆಲ್ಲ ಎಸ್ಟಿಮೇಷನ್ ಅಂತ ಇರುತ್ತೆ. ಯಾವ್ದನ್ನಾದ್ರೂ ನಾನು ಬಿಡ್ ಮಾಡ್ಬೇಕಾದಾಗ ಮೊದಲು ಅರ್ಥ ಮಾಡ್ಕೊಳ್ಳಿ ಸರ್, ನಾನು ಒಂದು ಮನೆಗೆ ನಿಮ್ಮ ಮನೆ ಕಟ್ತೀನಿ, ನಾನು ಕೆಲಸನೇ ಗ್ಯಾರಂಟಿ ಆಗಿಲ್ಲ, ನೀವು ಆಗ್ಲೇ ಮುಂಚೆ ಅಂದ್ರೆ ಇದನ್ನ ನಾವು ನೀವು ಮಾತಾಡಿದ್ರೆಲ್ಲ ಕರೆಕ್ಟ್ ಆಗಿರ್ತಾರೆ. ಇನ್ನೂ ಫೈನಲೈಸ್ ಆಗಿಲ್ಲ. ಫೈನಲೈಸ್ ಆಗಿನ ಮುಂಚೆ ರಾಜ್ಯ ಸರ್ಕಾರ ಮಾಡಂಗಿಲ್ಲ ಸರ್, ಕ್ಯಾಬಿನೆಟ್ ಮಾಡ್ಬೇಕದನ್ನ. ಸರಿ, 4,500 ಕೋಟಿ ರೂಪಾಯಿ ಜಾಸ್ತಿ ಯಾರು ಕೊಡ್ತಾರೆ ಇವಾಗ? 4,500 ಎಕ್ಸ್ಟ್ರಾ ಇದೆ ಸರ್ಕಾರದ ಅಂದಾಜಿಗಿಂತನೂ. ಸರ್ ಇವಾಗ ತಾವು ಮಾತಾಡ್ತಾ ಇರ್ಬೇಕಾದಾಗ ನಾವು ಅವರ ಭೇಟಿ ಬಗ್ಗೆ ನಾವು ಪ್ರಶ್ನೆ ಎತ್ತಿದ್ವಿ. ನಿಮ್ಮ ಮೇಡಮ್ ಪ್ರಶ್ನೆ ಕೇಳಿದಾಗ ನೀವು ಪ್ರೋಸೆಸ್ ಹೇಳ್ಬಿಟ್ರಿ. ನಾವು ಕಿಕ್ ಬ್ಯಾಕ್ ಬಗ್ಗೆ ಮಾತಾಡಿಲ್ಲ, ಪ್ರೋಸೆಸ್ ಬಗ್ಗೆ ಮಾತಾಡಿಲ್ಲ, ಟೆಕ್ನಿಕಾಲಿಟೀಸ್ ಬಗ್ಗೆ ಮಾತಾಡಿಲ್ಲ. ಆಸ್ ಎ ಡೆವಿಲ್ಸ್ ಅಡ್ವೊಕೇಟ್ ಆಫ್ ಕಾಂಗ್ರೆಸ್ ಯು ಆರ್ ಟೆಲಿಂಗ್ ಎವ್ರಿಥಿಂಗ್. ವಾಟ್ ಈಸ್ ಯುವರ್ ಇಂಟ್ರೆಸ್ಟ್? ವಾಟ್ ಈಸ್ ಯುವರ್ ಇಂಟ್ರೆಸ್ಟ್? ಇದೇ ಕೇಳ್ತಾ ಇರೋಂತ ನಾನು ಹೇಳ್ತಾ ಇರೋದು. ನಾವು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀವಿ? ಯಾವ ರೀತಿ ಕಿಕ್ ಬ್ಯಾಕ್ಸ್ ಬಗ್ಗೆ ತಾವ್ ಯಾಕೆ ಮಾತಾಡ್ತೀವಿ? ನಾವ್ ಹೇಳಿದ್ವಾ? ದಟ್ ಈಸ್ ವಾಟ್ ಕಾಲ್ಡ್ ಡೆವಿಲ್ಸ್ ಅಡ್ವೊಕೇಟ್. ಇವತ್ತು ಅಷ್ಟೇ ಕೇರಳದಲ್ಲಿ ಆಲ್ ದ ಸೀ ಪೋರ್ಟ್ಸ್ और विद अदानीस ಮತ್ತೆ ತೆಲಂಗಾಣದಲ್ಲಿ ಇವರು ಡಿಫೆನ್ಸ್ ಇಂಡಸ್ಟ್ರಿಗೆ 1000 crores in ತೆಲಂಗಾಣ ವಿತ್ ರೇವಂತ್ ರೆಡ್ಡಿ. ಲೆಕ್ಕ ಇದೆ. ಸತೀಶ್ ಸರ್ ಈಗ ಪ್ರಶ್ನೆ ಕೇಳೋಣ. ಆಮ್ ಆದ್ಮಿ ಪಕ್ಷದ ವಕ್ತಾರರನ್ನು 24 ನಿಮಿಷ ನಾನು ಕಾಯಿಸಿದ್ದೀನಿ, ಅವ್ರಿಗೆ ಮಾತನಾಡಕ್ಕೆ ಪೂರ್ತಿ ಅವಕಾಶ ಕೊಡೋಣ. ಸರ್, ರಾಜಸ್ಥಾನ ಗೆಹ್ಲೋಟ್ ಸರ್ಕಾರ ಇರೋ ಸಂದರ್ಭದಲ್ಲಿ 65,000 ಕೋಟಿಯ ಪ್ರಾಜೆಕ್ಟ್ ಗ್ರೀನ್ ಸಿಗ್ನಲ್ ಕಾಂಗ್ರೆಸ್ ಆಡಳಿತ. ಕೇರಳದಲ್ಲಿ ಯುಡಿಎಫ್ ಇರುವ ಸಂದರ್ಭದಲ್ಲಿ 7,525 ಕೋಟಿಯ ಪ್ರಾಜೆಕ್ಟ್ ಗ್ರೀನ್ ಸಿಗ್ನಲ್ ಅದಾನಿ ಕಂಪನಿಗೆ MOUsಗಳಾಗೋಯ್ತು ಸರ್. ರೇವಂತ್ ರೆಡ್ಡಿ ತೆಲಂಗಾಣ 12,400 ಕೋಟಿಯ ಪ್ರಾಜೆಕ್ಟ್ ಗ್ರೀನ್ ಸಿಗ್ನಲ್. ಕರ್ನಾಟಕ ಇದೇನು ಹೊಸದಲ್ಲ. ಅಂದ್ರೆ ಕಾಂಗ್ರೆಸ್ ಸರ್ಕಾರಗಳಿದ್ದ ರಾಜ್ಯಗಳಲ್ಲೂ ಕೂಡ ಅದಾನಿ ಅವ್ರ ಜೊತೆಯಲ್ಲಿ ಇದ್ದೇ ಇದೆ ಫಿನಾನ್ಷಿಯಲ್ ರಿಲೇಶನ್ಶಿಪ್. ರಾಹುಲ್ ಗಾಂಧಿ ಅವರು ಇದೆಲ್ಲ ಇದ್ರೂ ಕೂಡ ಮಾತನಾಡ್ತಾ ಇದ್ರು, ಇನ್ನು ಮುಂದೂ ಕೂಡ ಮಾತನಾಡ್ತಾರೆ. ಕರ್ನಾಟಕದಲ್ಲಿ ಒಂದು ಹೊಸ ಪ್ರಾಜೆಕ್ಟ್, ಏನ್ ವ್ಯತ್ಯಾಸ ಇದೆ? ಇವರಿಬ್ರಿಗೂ ಏನು ವ್ಯತ್ಯಾಸ ಇಲ್ಲ ನೋಡಿ. ಇವತ್ತು ಏನು ಪಾರ್ಟಿ ವಿತ್ ಡಿಫ್ರೆಂಟ್ ಅಂತ ಏನೂ ಇಲ್ಲ. ಯಾಕಂದರೆ ರಾಹುಲ್ ಗಾಂಧಿ ಅವರು ಒಂದು ಕಡೆ ಅದಾನಿಯವ್ರನ್ನ ಟೀಕೆ ಮಾಡ್ತಕ್ಕಂಥದ್ದು ಮತ್ತು ಅವರ ಒಂದು ಕಾರ್ಪೊರೇಟ್ ಹಿತಾಸಕ್ತಿಗಳನ್ನು ಸಾರ್ವಜನಿಕ ವಲಯದಲ್ಲಿ ಟೀಕೆ ಮಾಡಿ ಇವರ ಪೋಷಕರು ಮೋದಿ ಅಂತ ಹೇಳೋದಕ್ಕೆ ಇವತ್ತು ದೊಡ್ಡ ಒಂದು ಪೆಟ್ಟು ಬಿದ್ದಿದೆ. ಯಾಕಂದರೆ ಇನ್ನು ಅವರು ಕಾಂಗ್ರೆಸ್ನವರು ಇದನ್ನು ಹೇಳ್ಕೊಳ್ಳೋದಕ್ಕೆ ಯೋಗ್ಯತೆನೇ ಇಲ್ದಾಗೆ ಆಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ಈ ಎರಡೂ ಪಕ್ಷಗಳು ಒಂದೇನೆ. ಇಲ್ಲೇನೋ BJP ಡಿಫ್ರೆಂಟು, ಕಾಂಗ್ರೆಸ್ ಡಿಫ್ರೆಂಟು ಅಂತಲ್ಲ. ಇವ್ರದೆಲ್ಲ ಜೆಂಡಾಗಳು ಮಾತ್ರ ಬೇರೆ, ಅಜೆಂಡಾಗಳು ಒಂದೇ. ಕೊನೆಗೆ ಇಲ್ಲಿ ಸಫರ್ ಆಗೋದು ಯಾರು? ಸಾರ್ವಜನಿಕರು. ಸಾರ್ವಜನಿಕರ ಹಣ ಅಂತಕ್ಕಂಥದ್ದು ಎಗ್ಗಿಲ್ಲದ ಹಾಗೆ ಇವರ ಒಂದು ನೀತಿ ನಿರೂಪಣೆಗಳಲ್ಲಿ ಈ ಒಂದು ಕಾರ್ಪೊರೇಟ್ ಹಿತಾಸಕ್ತಿಗಳು ಮತ್ತು ಉದ್ಯಮಶಾಹಿ ರಾಜಕಾರಣಗಳು ಇದೆರಡು ಒಂದಾದಾಗ ಕೊನೆಗಲ್ಲಿ ಸಫರ್ ಆಗ್ತಕ್ಕಂಥದ್ದು ಜನಸಾಮಾನ್ಯರು. ಇವರು ನೀವು ಹೇಳ್ತಾ ಇದ್ರಿ, ಒಂದ್ ಸೈಡ್ ಹೇಳ್ತಾ ಇದ್ರಿ, ಇದು ಬೇರೆ ಅಲ್ಲ. ನಾನು ಇಡೀ ಅದಾನಿಯವರು ಎಲ್ಲೆಲ್ಲಿ ಪ್ರಾಜೆಕ್ಟ್ಗಳು ತಗೊಂಡಿದ್ದಾರೆ ಕಂಪ್ಲೀಟ್ ಸ್ಟೇಟ್ ವೈಸ್ ತಗೊಂಡಿದ್ದೀನಿ. ಇದರಲ್ಲಿ ನೀವು ಹೇಳಿದ್ದು ಕೆಲವು ಕಾಂಗ್ರೆಸ್ ಹೇಳಿದ್ರೆ ಆಯ್ತು, ಕಾಂಗ್ರೆಸ್ದು ಇದೆ. ನಾನು ಯಾರೋ ಒಬ್ಬರ ಪರವಾಗಿ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಗುಜರಾತ್ನಲ್ಲಿ, ಮಹಾರಾಷ್ಟ್ರದಲ್ಲಿ, ರಾಜಸ್ಥಾನಲ್ಲಿ ಮತ್ತೆ ಒಡಿಸ್ಸಾ, ತಮಿಳುನಾಡು, ರಾಜಸ್ಥಾನಗಳಲ್ಲಿ ಏನೇನ್ ಪ್ರಾಜೆಕ್ಟ್ ನೋಡಿ, ಮೈನ್ ಆಗಿ ಪವರ್ ಪ್ರಾಜೆಕ್ಟ್ಸ್ಗಳು ಇವ್ರು ಕೈಗೆತ್ಕೊಂಡಿರೋದು ಎಲ್ಲಿ ಅಂದ್ರೆ ಪವರ್ ಪ್ರಾಜೆಕ್ಟ್ಸ್ಗಳು. ಇವರು 2012ರಿಂದ ಇವರು ಎಲ್ಲಿ ಉದಯ ಆಗಿದ್ದು? ಗುಜರಾತ್ನಿಂದ ಉದಯ ಆಗಿದ್ದು. ಈ ಒಂದು ಬಿಸ್ನೆಸ್ ಮ್ಯಾನ್ ಗುಜರಾತ್ ನಿಂದ ಬಂದು 2012ಕ್ಕೆ ಮುಂಚೆ ಅದಾನಿ ಗ್ರೂಪ್ ಆಫ್ ಕಂಪನೀಸ್ ಇರ್ಲೇ ಇಲ್ವಾ? ಇಲ್ಲ ಅದಾನಿ ಅವರಿದ್ರು, ಅವ್ರ ಕಂಪನೀಸು ಇತ್ತು. ಅಲ್ಲಿಂದ ಅವ್ರ ಫೌಂಡೇಶನ್. ಮತ್ತೆ ಕರ್ನಾಟಕದಲ್ಲಿ ಹೇಳ್ಬಿಡ್ತೀನಿ, ಇಂಟ್ರೆಸ್ಟಿಂಗ್ ಕೇಳಿ. ಕರ್ನಾಟಕದಲ್ಲಿ ಅದಾನಿ ಅವರು ಹೇಗ್ ಬಂದ್ರು ಅಂದ್ರೆ 2012ರಲ್ಲಿ ಇಲ್ಲಿ ಸದಾನಂದ ಗೌಡ್ರು ಮತ್ತೆ ಜಗದೀಶ್ ಶೆಟ್ಟರ್ ಗೌರ್ಮೆಂಟ್ ಇರ್ತದೆ. ಅದರಲ್ಲಿ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಪವರ್ ಪ್ರಾಜೆಕ್ಟ್ಗಳು ಇವತ್ತು ಕರ್ನಾಟಕದಲ್ಲಿ 21 ಪ್ರಾಜೆಕ್ಟ್ಗಳು
ಅಂದ್ರೆ ಯಾವುದು ವಿದ್ಯುತ್ ಸ್ಥಾವರಗಳು ಇದೆಲ್ಲ ಇವರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸುಮಾರು ಏನಿಲ್ಲ ಅಂದ್ರೂ 8 ರಿಂದ 10,000 ಕೋಟಿ ಟರ್ನ್ ಓವರ್. ನಾನು ಹೇಳ್ತಕ್ಕಂಥದ್ದು ಕಾರ್ಪೊರೇಟ್ ಹಿತಾಸಕ್ತಿಗಳು ಈ ಎರಡೂ ಪಕ್ಷಗಳು ನಿರಂತರವಾಗಿ ಪೋಷಣೆ ಮಾಡ್ಕೊಂಡ್ ಬರ್ತಾ ಇದೆ. ಮತ್ತೆ ಇವ್ರಿಗೆ ಕಿಕ್ ಬ್ಯಾಕ್ಸ್ ಗಳು, ಪಾರ್ಟಿಗಳ ಫಂಡ್ಗಳು ಇದೆಲ್ಲ ಬರೋದ್ರಿಂದ ಇವರು ಜನರಿಗೆ ಏನು ಸೇವ್ ಮಾಡಬೇಕಾಗಿತ್ತು ಅದನ್ನ ಸೇವ್ ಮಾಡಿ ಕಾರ್ಪೊರೇಟ್ ಕಂಪನಿಗಳಿಗೆ ಕೊಟ್ಟು ಅವ್ರನ್ನ ಸಾಕಿ ಇವ್ರು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಯಾರ ಹಿತಾಸಕ್ತಿಗಾಗಿ ಈ ರಾಜಕಾರಣ ಈ ದೇಶದಲ್ಲಿ ನಡೀತಾ ಇದೆ? ಯಾಕಂತ ಹೇಳಿದ್ರೆ ಮೈಸೂರು ಮಹಾರಾಜದ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ಪವರ್ ಪ್ಲಾಂಟ್ ಮತ್ತೆ ಇದು ಎನರ್ಜಿ ಇದರಲ್ಲಿ ತುಂಬಾನೇ ವಿಂಡ್ ಎನರ್ಜಿ ಇದನ್ನೆಲ್ಲ ಅದಾನಿ ಕಂಪನಿ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದೆ. ಈ ಒಂದು ಆಳ್ವಿಕೆಯಿಂದ 21ನೇ ಶತಮಾನದಲ್ಲೂ ನಾವೊಂದು ಕಂಪನಿಗಳನ್ನ ನಡೆಸೋ ಯೋಗ್ಯತೆ ಇಲ್ವಾ ರಾಜ್ಯ ಸರ್ಕಾರಗಳಿಗೆ? ಯಾಕೆ ನಾವು ಕ್ಷಮೆ ಇರ್ಲಿ ಸರ್, ಈ ಪಿಪಿಪಿ ಕ್ಷಮೆ ಇರ್ಲಿ ಅಲ್ಲಲ್ಲ ಸತೀಶ್ ಸರ್, ಪಿಪಿಪಿ ಮಾಡಲ್ಲೇ ತಪ್ಪು, ಅದು ಮಾಡೋದೇ ಅಪರಾಧ ಅನ್ನೋ ರೀತಿಯಲ್ಲಿ ಆಗ್ಬಿಟ್ರೆ ಇದು ಸಕ್ಸಸ್ ಆಗಿರೋ ಅನೇಕ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ ಸರ್. ನಮ್ಮ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಬೊಕ್ಕಸದಲ್ಲಿ ಹಣವೂ ಉಳಿಯುತ್ತೆ, ಬೇಕಾಗಿರೋ ಅಭಿವೃದ್ಧಿ ಪೇಪರ್ ಅಲ್ಲಿ ಉಳಿದೆ, ಆನ್ ಗ್ರೌಂಡ್ ಬರುತ್ತೆ ಅನ್ನೋಂಗಿದ್ರೆ ವಾಟ್ಸ್ ರಾಂಗ್ ಇನ್ ಕಿಕ್ ಬ್ಯಾಕ್ ಅದೆಲ್ಲ ಬೇರೆ ಪ್ರಶ್ನೆ, ಅದ್ ನಾವು ಚರ್ಚೆ ಮಾಡೋಣ. ಅದನ್ನ ತಪ್ಪು ಅಂತ ಹೇಳ್ತಾ ಇಲ್ಲ, ನೀವು ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ತಪ್ಪು ಅನ್ನೋ ರೀತಿಯಲ್ಲಿ ಹೇಳ್ಬಿಟ್ರೆ ಮೇಡಮ್ ನೀವು ನಿಮ್ ಕೈಯಲ್ಲಿ ಸಾಧ್ಯನೇ ಇಲ್ಲ, ನಮ್ ಕೈಯಲ್ಲಿ ಮಾಡಕ್ಕೆ ಅಂತ ಒಂದು ಸಂದರ್ಭದಲ್ಲಿ ನೀವು ಪಿಪಿಪಿ ಮಾಡೆಲ್ ಅನ್ನ ಕೊಡಿ. ನೀವು ಏನು ಅಂತ ಹೇಳಿದ್ರೆ ಯುದ್ಧಕ್ಕೆ ಹೋಗಕ್ ಮುಂಚೆನೆ ಶಸ್ತ್ರಾಭ್ಯಾಸನೆಲ್ಲ ಕೆಳಗಾಕ್ಬಿಡೋದಲ್ಲ. ಅವನು ಯುದ್ಧದಲ್ಲಿ ಎದುರಾಳಿ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ, ನನಗೇನೋ ಇನ್ನು ಬೇಕಾಗತ್ತೆ ಅಂತ ನೀವು ತಗೊಳ್ಳಿ. ಆದರೆ ಸರ್ಕಾರಗಳು ಇವತ್ತು ಮೈಸೂರು ವಿದ್ಯುತ್ ಕಂಪನಿ ಅಂತ ಒಂದು ಕಂಪನಿಗಳು ವಿದ್ಯುತ್ ಅನ್ನ ಉತ್ಪಾದನೆ ಮಾಡಿ ಕೊಡ್ತಾ ಇತ್ತು. ಇವತ್ತು ಎಲ್ಲಾ ಕಡೆ ಎಲ್ಲಾ ರಾಜ್ಯದಲ್ಲಿ ಏನಾಗ್ತಿದೆ? ಖಾಸಗಿಯವ್ರಿಗೆ ಕೊಟ್ರೆ ನಾಳೆ ಸರ್ಕಾರಗಳೇ ಬೇಡ. ನೀವು ಸಾರ್ವಜನಿಕ ಉದ್ಯಮಗಳನ್ನ ಎಲ್ಲಿವರೆಗೂ ದೇಶದಲ್ಲಿ ಉಳಿಸೋದಿಲ್ವೋ ಅಲ್ಲಿವರೆಗೂ ಈ ದೇಶಕ್ಕೆ ಉಳಿಗಾಲ ಇಲ್ಲ, ಮುಂದಿನ ದಿನಗಳಲ್ಲೂ ಇನ್ನಷ್ಟು ಕಠಿಣವಾಗಿರ್ತದೆ ಅಂತ. ಇದರಲ್ಲಿ ಇವತ್ತೇನು ಕಾಂಗ್ರೆಸ್ ಮತ್ತೆ ಬಿಜೆಪಿ ನಾನು ಕಡಾಖಂಡಿತವಾಗಿ ಹೇಳ್ತೀನಿ, ಇವರು ಒಂದೇ ನಾಣ್ಯದ ಎರಡು ಮುಖಗಳು. ಇವ್ರ ಹಿಂದೆ ಹೋದ್ರೆ ಜನರು ಭಸ್ಮರಾಗ್ತಾರೆ, ಜನರ ಜೋಬು ಖಾಲಿ ಆಗುತ್ತೆ. ಅವರು ಉದ್ಯಮಪತಿಗಳು ಅವರು ಫೋರ್ಬ್ ಪತ್ರಿಕೆಯಲ್ಲೂ ಬರ್ತಾರೆ, ರ್ಯಾಂಕ್ ನಂಬರ್ 1 ಅಂತ ಎಲ್ಲರೂ ಬರ್ತಾರೆ. ನಾವು ಬಿಕಾರಿಗಳಾಗ್ತೀವಿ ಜನಗಳು. ಸರ್ ಇದೇ ಆರೋಪ ಸರ್, ಇದೇ ಆರೋಪ ಅಲ್ವಾ? ಇದು ಇನ್ಫಾರ್ಮೇಶನ್ ಎಷ್ಟು ಫ್ಯಾಕ್ಚುಲಿ ಕರೆಕ್ಟ್ ಇದೆ ಗೊತ್ತಿಲ್ಲ, ಆದ್ರೆ ವಿರೋಧ ಪಕ್ಷದ ನಾಯಕರು ಆನ್ ದ ಫ್ಲೋರ್ ಹೇಳಿರೋದ್ರಿಂದ ಕ್ರಾಸ್ ಚೆಕ್ ಮಾಡೇ ಹೇಳಿರ್ತಾರೆ ಅನ್ನೋ ಕಾರಣಕ್ಕೆ ಹೇಳ್ತಿದ್ನಿ. 2014ರಿಂದ 2022 ಒಳಗೆ $8 ಬಿಲಿಯನ್ ಇದ್ದ ಅದಾನಿ ಅವರ ಆಸ್ತಿ 140ಕ್ಕೆ ಏರಿಕೆ ಆಗೋಯ್ತು. ರಾಹುಲ್ ಗಾಂಧಿ ಅವ್ರು ಕೊಟ್ಟಿರೋ ಲೆಕ್ಕ ಸರ್. ರೈಟ್ ವಿಂಗ್ ಪೇಜ್ನವ್ರು ನನ್ನ ಟ್ರೋಲ್ ಮಾಡಿದ್ರೆ ನನಗೆ ಗೊತ್ತಿಲ್ಲ, ಅವ್ರದೇ ಲೆಕ್ಕ ಅಂತ ನಾನು ಮುಂಚೆನೆ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ 2014ಕ್ಕೆ ಮುಂಚೆ 609ನೇ ರಿಚೆಸ್ಟ್ ಮನುಷ್ಯ ಅಂತ ಹೇಳಿ ಪಟ್ಟಿಲಿದ್ದ ಅದಾನಿ ಅವರು ಮೋದಿ ಅವ್ರ ಗೌರ್ಮೆಂಟ್ ಬಂದ ತಕ್ಷಣ ಸೆಕೆಂಡ್ ರ್ಯಾಂಕಿಗೆ ಹೋಗ್ತಾರೆ. ಅಲ್ಲಿಗೆ ಮೋದಿ ಹೇತೋ ಮುಂಕಿನ್ ಹೇ ಅಂತಾರಲ್ಲ ಸರ್, ಇದೆಲ್ಲ ಅದಾನಿ ಅವ್ರ ವಿಚಾರದಲ್ಲಿ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರೋದು. ಮೇಡಮ್ ಅವರು ಹೇಳುವಂತದ್ದನ್ನ ಜನ ಯಾವ ರೀತಿ ನಂಬ್ತಾರೆ ಅನ್ನೋದು ಗೊತ್ತಾಗುತ್ತೆ. ಈ ಒಂದು ಇನ್ಸಿಡೆಂಟ್ಸ್ ಆದ್ಮೇಲೆ ನಾನು ಹೇಳುವಂತದ್ದು ಅದಾನಿ ಅವರ ಪ್ರೈವೇಟ್ ಪಾರ್ಟಿಸಿಪೇಷನ್ಸ್ ತಗೊಳ್ದಾಗ ಇದುವರೆಗೂ ಮೋರ್ ದನ್ 2 lakhs crores ಪ್ರೈವೇಟ್ ಇದರಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್ ಆಗಿರುವಂತದ್ದು. ಅಹಮದಾಬಾದ್ ಏರ್ಪೋರ್ಟ್ ಈಸ್ ಒನ್ ಆಫ್ ದ ಕ್ಲೀನೆಸ್ಟ್, ಸೇಫೆಸ್ಟ್ ನಡೀತಾ ಇರುವಂತದ್ದು. ಇವಾಗ ಬಿಗ್ಗೆಸ್ಟ್ ಸೀಪೋರ್ಟ್ ಏನು ಕೇರಳದಲ್ಲಿ ಇರುವಂತದ್ದು, ಇಟ್ ಈಸ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಫಾರ್ ಇಂಡಿಯಾಸ್ ಹಬ್ ಫಾರ್ ದ ಸೀ ಫ್ರೈಟ್ಸ್ ನಲ್ಲಿ. ಮತ್ತೆ 40 ಇದರಲ್ಲಿ ಇನ್ನೊಂದು ಮರ್ತು ಬಿಟ್ಟಿರ್ತಾವೆ, ತಮಿಳುನಾಡಲ್ಲಿ ಇವತ್ತು ವಿರುದ್ಧವಾಗಿರುವಂತದ್ದೆಲ್ಲ ಮಾತಾಡ್ತಾರೆ. 42,500 ಕೋಟಿ ಇನ್ವೆಸ್ಟ್ಮೆಂಟ್ಸ್ ತಮಿಳುನಾಡಲ್ಲಿ ಇರುವಂತದ್ದು. ನಾ ಹೇಳೋದೇನು ಅಂತಂದ್ರೆ, ನಿಮ್ಮ ಸರ್ಕಾರ, ಕರ್ನಾಟಕದ ಸರ್ಕಾರ ಕಳೆದ 3 ವರ್ಷದಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಸುಮಾರು 1.5 ಲಕ್ಷ 2 ಲಕ್ಷ ಆಗಿದೆಯಲ್ಲ. ವಾಟ್ ಈಸ್ ಯುವರ್ ಇನ್ವೆಸ್ಟ್ಮೆಂಟ್ಸ್? ಶೋ ದ ಇನ್ವೆಸ್ಟ್ಮೆಂಟ್ಸ್, ತೋರಿಸಿ ಜನಕ್ಕೆ. ನಾವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಸ್ ಇಷ್ಟು ಮಾಡಿದ್ದೀವಿ ಸರ್ಕಾರದಿಂದ, ಮುಂದೆ ನಮ್ಮ ಈ ಒಂದು ಇನ್ವೆಸ್ಟ್ಮೆಂಟ್ಸ್ ಇಂದ ಸರ್ಕಾರಕ್ಕೆ ಎಷ್ಟು ಲಾಭ ಬಂದಿದೆ ತೋರಿಸ್ರಿ. ಇವತ್ತು ಇದೇ ಗ್ರೂಪ್ಸ್ ಹೇಳ್ತಾ ಇರುವಂತದ್ದು, ಅವರು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೋ ದೇ ಹ್ಯಾವ್ ಕ್ರಿಯೇಟೆಡ್ ದ ಜಾಬ್, ದೇ ಹ್ಯಾವ್ ಕ್ರಿಯೇಟೆಡ್ ದ ಇನ್ಫ್ರಾಸ್ಟ್ರಕ್ಚರ್, ದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಸ್ ಗ್ರೋನ್. ನೀವು ಅಳ್ತಾನೆ ಇರೀರಿ, ಇಂಡಿಯಾ ಇಸ್ ಮೂವಿಂಗ್. ನಮಗೆ ರಾಷ್ಟ್ರ ಪ್ರಥಮವಾಗಿ ಮುಂದಕ್ಕೆ ಹೋಗುವಂಥದ್ದು ಇರ್ತೇ ಹೊರತು ನೀವು ಎಲ್ಲಿ ಬಿದ್ದೆ ಅಲ್ಲಿ ಅಳ್ತಾನೆ ಇರೋದಲ್ಲಿ. ಹಾಗಾದ್ರೆ ದೆಹಲಿಯ ಮಾತು ಬೇರೆ, ಕರ್ನಾಟಕದ ಮಾತು ಬೇರೆನಾ? ಸರಿ, ದೆಹಲಿಯ ಮಾತು ಬೇರೆ, ಕರ್ನಾಟಕದ ಮಾತು ಬೇರೆನಾ? ಸರಿ, ಹೇಳ್ಬೇಕಾಗುತ್ತೆ. ಇಂಡಿಯಾ ಇಸ್ ಮೂವಿಂಗ್, ಇಂಡಿಯಾ ಇಸ್ ಗ್ರೋಯಿಂಗ್. ಸರಿ, ಕರ್ನಾಟಕ ಆಲ್ಸೋ ಕರ್ನಾಟಕ ಆಲ್ಸೋ ಗ್ರೋ ಅಲ್ವಾ ಸರ್? ಇವಾಗ ಆಯ್ತು, ನಿಮ್ಮದೇ ಟ್ರ್ಯಾಕಿಗೆ ಬರ್ತಿದ್ದಾರೆ ಅಂತಾನೆ ಅನ್ಕೊಳ್ಳೋಣ, ಅದಾನಿ ಅವ್ರಿಗೇನೆ ಸಿಗುತ್ತೆ ಈ ಪ್ರಾಜೆಕ್ಟ್ ಅನ್ಕೊಳ್ಳೋಣ. ವಾಟ್ಸ್ ರಾಂಗ್? ಯು ಶುಡ್ ಸಪೋರ್ಟ್. ಅದನ್ನೇ ಕೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರನ್ನೇ ಕೇಳಿದ್ದಾರೆ. ಬಿಜೆಪಿ ಅವರು ಇವಾಗ ಸಪೋರ್ಟ್ ಮಾಡಬೇಕು. ನಾವು ಹೇಳ್ತಾ ಇರುವಂತದ್ದು, ವಿ ಸಪೋರ್ಟ್ ಎನಿ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಇನ್ ದ ಇಂಟ್ರೆಸ್ಟ್ ಆಫ್ ದಿ ಪೀಪಲ್. ಅದೇ ತರನೇ ರಾಷ್ಟ್ರದಲ್ಲೂ ಕೂಡ ಮಾಡಿರುವಂತ ಕೆಲಸಗಳು ಇನ್ ದ ಇಂಟ್ರೆಸ್ಟ್ ಆಫ್ ದ ಪೀಪಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ನೀವು ನ್ಯಾಯಾಲಯಕ್ಕೆ ಹೋಗ್ಬೋದು. ಆದರೆ ಇಲ್ಲಿ ಮಾತ್ರ ಸರಿ, ಇಲ್ಲಿ ಮಾತ್ರ ನೀವು ಅದಕ್ಕೆ ಶಹರ ಬರೀತೀರಾ, ಪ್ರತಿಯೊಂದಕ್ಕೂ ಇದು ಸರಿ ಇದೆ ಅಂತ ಅಂದ್ಬಿಟ್ಟು. ದೇಶದಲ್ಲೆಲ್ಲ ಇರುವಂತದ್ದು
ಅಂದ್ರೆ ದೇಶದಲ್ಲಿ ನಿಮ್ಗೆ ಆ ವ್ಯಕ್ತಿಯ ಹೆಸರು ಹೇಳ್ಕೊಂಡು ಅದಾನಿ ಇದ್ದಂತ ಹೇಳ್ಕೊಂಡು ಪೊಲಿಟಿಕಲ್ ಮೈಲೇಜ್ ಬೇಕಾಗುತ್ತೆ. ಅದೇ ನಿಮ್ಮ ಆಳ್ವಿಕೆಯ ರಾಜ್ಯದಲ್ಲಿ ಎಕನಾಮಿಕ್ ಬೆನಿಫಿಟ್ಸ್ ಬೇಕಾಗುತ್ತೆ. ಆದರೆ ಯು ವೆಲ್ಕಮ್ ದೆಮ್ ಇನ್ ರೆಡ್ ಕಾರ್ಪೆಟ್ಸ್. ಇದಕ್ಕೆ ಹೇಳೋದು ಡಬಲ್ ಸ್ಟ್ಯಾಂಡರ್ಡ್ಸ್ ಅಂಡ್ ಹಿಪೋಕ್ರಸಿ ಆಫ್ ದ ಕಾಂಗ್ರೆಸ್ ಅಂತ. ಆಯ್ತು. MDH ದಮ್ ಹಾಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಎಡಳಿ ಸರ್, ಆಯ್ತು, ನೀವು ಹೇಳಿದ ಅರ್ಥ ಆಯ್ತು ಸರ್. ಎಡಳಿ ಈಗ ಸರ್, ಸರ್ಕಾರನೇ ಮಾಡಬೇಕು, ಎಲ್ಲ ಸರ್ಕಾರ ಮಾಡೋದು ಚೆನ್ನಾಗಿ ಮಾಡುತ್ತೆ, ಪಬ್ಲಿಕ್ ಇಂಟ್ರೆಸ್ಟಿಂದ ಮಾಡುತ್ತೆ ಅನ್ನೋ ಒಂದು ಐಡಿಯಲಿಸಮ್ ಇದೆ. ಯಾಕಂದರೆ ಸರ್ಕಾರ ಜನಗಳ ಪರವಾಗಿ ಜನಗಳಿಂದ ಎಲೆಕ್ಟ್ ಆದವ್ರು ಮಾಡಿದ್ರೆ, ಪ್ರೈವೇಟ್ನವರು ಬರೀ ಪ್ರಾಫಿಟಿಂಗ್ ಮಾಡ್ತಾರೆ, ಹಾಗಾಗಿ ಅವ್ರಿಗೆ ಕೊಡಬಾರ್ದು ಅಂತೇಳಿ. ಆದರೆ ಇಲ್ಲಿ ಪಬ್ಲಿಕ್ ಸೆಕ್ಟರ್ ಹ್ಯಾಸ್ ಫೇಲ್ಡ್ ಇನ್ ದಿಸ್ ಕಂಟ್ರಿ. ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳು ಎಷ್ಟು ಚೆನ್ನಾಗಿ ಯಾವುದು ನಡೀತಾ ಇದೆ. ಬೆಂಗಳೂರಿನಲ್ಲೇ ಶುರು ಆದಂಥ ITI ಗತಿ ಏನು, HMT ಗತಿ ಏನಾಯಿತು, ಆಮೇಲೆ ಕಿಯೋನಿಕ್ಸ್ ಒನ್ ಆಫ್ ದಿ ಪೈನಿಯರ್ಸ್, ಇಡೀ ದೇಶದಲ್ಲೇ ಪೈನಿಯರ್ಸ್ ಆಗಿದ್ದಂಥ ಕಂಪನಿ ಮುಳುಗೋಯ್ತು. ಸೊ ಇದು ಯಾವುದನ್ನು ಉಳಿಸ್ಕೊಳ್ಳೋಕ್ಕಾಗಿಲ್ಲ ನಮಗೆ. ಹಾಗಿರುವಾಗ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಬರಲೇಬೇಕಾಗುತ್ತೆ. ಈಗ ಈ ದೇಶ ಎಷ್ಟು ಮುಂದುವರೆದಿದ್ರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟಿಂದ. ಇಟ್ಸ್ ಅ ಫೇಲ್ಯೂರ್ ಆಫ್ ಪಾಲಿಟಿಷಿಯನ್ಸ್ ಫೇಲ್ಯೂರನ್ನ ನಾವು ಇವ್ರ ಮೇಲೆ ಬ್ಲೇಮ್ ಮಾಡಿ ಅವ್ರಿಗೆ ಯಾಕೆ ಕೊಡ್ತೀರಿ, ಅವ್ರು ಕೊಡ್ತೀವಿ, ಇನ್ನು ಮಾಡೋರು ಬೇಕಲ್ಲ. ಈಗ ಕರ್ನಾಟಕ ಸರ್ಕಾರದ್ದೇ ಎಷ್ಟು ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ ಇದ್ದಾವೆ, ನಿಜ, ಎಷ್ಟು ಏನೇನು ಎಷ್ಟು ಪ್ರಾಫಿಟ್ ಮಾಡ್ತಾ ಇದ್ದಾವೆ. 2-3 ಬಿಟ್ಟರೆ, ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಒಂದು 2-3 ಬಿಟ್ಟರೆ ಇನ್ನೆಲ್ಲದ್ರಲ್ಲೂ ಲಾಸು. ಯಾಕೆ ಲಾಸು? ಕರಪ್ಷನ್ನು ಇರೋದನ್ನೆಲ್ಲ ನುಂಗ ಹಾಕೋದು. ಪಾಲಿಟಿಷಿಯನ್ಸ್ನೇ ನೀವು ಚೇರ್ಮನ್ ಮಾಡ್ತೀರಾ, ಮ್ಯಾನೇಜಿಂಗ್ ಡೈರೆಕ್ಟರ್ ಮಾಡ್ತೀರಾ, ಆಮೇಲೆ IAS ಆಫೀಸರ್ಸು ಇವರು ಸೇರ್ಕೊಂಡು ಎಲ್ಲ ನುಂಗಾಕ್ತಾರೆ. ಸೊ ಈ ನುಂಗಣ್ಣಗಳು ಸೇರ್ಕೊಂಡಿರ್ತಕ್ಕಂಥ ಕರೆಕ್ಟ್ ಆಗಿ ಅಂತ ಹೇಳ್ತೀರಾ. ಸೊ ಹಾಗಿರುವಾಗ ಯು ಹ್ಯಾವ್ ಟು ಡಿಪೆಂಡ್ ಆನ್ ಪ್ರೈವೇಟ್ ಸೆಕ್ಟರ್ ಇಸ್ ಯುನೋ. ಹಿಪೋಕ್ರಸಿ ಅನ್ನೋ ಪದಗಳು ಯಾಕೆ ಪದೇ ಪದೇ ಪ್ರಯೋಗ ಆಗುತ್ತೆ ಅಂದ್ರೆ, ಎಡಳಿ ಸರ್, ಇವತ್ತು ಸಂತೋಷ್ ಲಾಡ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೇಳ್ಬಿಟ್ಟು ಕಡೆಗೆ ಹೋಗಿದ್ದ ಡೈಲಾಗ್ ಏನು ಅಂತಂದ್ರೆ, ಲೂಟಿ ಮಾಡೋದ್ರಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಯಾರು ಇರ್ತಾರೆ ಅಂತಂದ್ರೆ ಅಂಬಾನಿ ಹಾಗೆ ಅದಾನಿ ಅವರು. ಈಗ ಇಂಥ ಹೇಳಿಕೆ ಒಬ್ಬ ಸಚಿವರ ಬಾಯಿಂದ ಬಂದಾಗ, ಅದೇ ಸಚಿವರು ಇರ್ತಕ್ಕಂಥ ಸರ್ಕಾರ ಇವರನ್ನೂ ಕೂಡ ನಾವು ಸ್ವಾಗತಿಸ್ತೀವಿ, ನಮ್ಮ ರಾಜ್ಯದ ಒಂದು ಮುಖ್ಯಮಂತ್ರಿಗಳ ಕನಸಿನ ಪ್ರಾಜೆಕ್ಟ್ಗೆ ಅಂದಾಗ ಜನರು ಮತ್ತದೇ ಕೇಳ್ತಾರೆ, ಯಾಕಪ್ಪ ಹಿಪೋಕ್ರಸಿ? ಅಟ್ಲೀಸ್ಟ್ ಇವಾಗ್ಲಾದ್ರೂ ನಿಮ್ಮ ಟೋನ್ ಬದಲಾವಣೆ ಆಗ್ಬೇಕಲ್ವಾ ಅಂತ. ನಮ್ಮ ದೇಶದಲ್ಲಿ ಏನಾಗಿದೆ ಅಂದರೆ, ಅಭಿವೃದ್ಧಿ ಅಂದರೆ ಲೂಟಿ ಅಂತ ಆಗೋಗ್ಬಿಟ್ಟಿದೆ. ನೀವು ಏನಾದರೂ ಒಂದು ರಸ್ತೆ ಮಾಡಿದ್ರು ಅಂತಂದರೆ 10 ಟೋಲ್ ಹಾಕೋದು, ದುಡ್ಡನ್ನು ವಸೂಲಿ ಮಾಡೋದು. ಒಂದು ಏರ್ಪೋರ್ಟ್ ಮಾಡಿದರೆ ಅಲ್ಲಿರ್ತಕ್ಕಂಥ ಬರೀ ದುಡ್ಡನ್ನು ವಸೂಲಿ ಮಾಡೋದು. ಬರೀ ನೀವು ಯಾವುದಾದ್ರೂ ನೋಡಿ, ಯಾವಾಗ ಈ ಪ್ರೈವೇಟ್ ಸೆಕ್ಟರ್ ಅಂತ ಅಂದ್ರೇನು, ಸರ್ಕಾರ ಮತ್ತು PPP ಬಂದ ತಕ್ಷಣನೇ ಏನಾಯಿತು ಅಂತಂದ್ರೆ, ನಾವು ಜನಕ್ಕೋಸ್ಕರ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ, ಅದರ ಅರ್ಥ ಏನು ಅಂತಂದರೆ ದುಡ್ಡನ್ನು ಹೇಗೆ ವಸೂಲಿ ಮಾಡೋದು ಅಂತ ಒಟ್ಟು ಇನ್ನೇನು ಇಲ್ಲ. ಇವಾಗ DK ಶಿವಕುಮಾರ್ ಅವ್ರ ಬಗ್ಗೆ ಹೇಳಿದ್ರಿ. DK ಶಿವಕುಮಾರ್ ಅವರು ಇವತ್ತವರು ಹೈಕಮಾಂಡ್ ಹೇಳ್ದಂಗೆ ಕೇಳ್ತಾರಂತ. ಅವ್ರು ಹೈಕಮಾಂಡ್ ಹೇಳ್ದಂಗೆ ಕೇಳಿದ್ರು. ಯಾವಾಗ ಕೇಳಿದ್ರು? ನಮ್ಮ ಖರ್ಗೆ ಸಾಹೇಬ್ರು ಹೇಳಿದ್ರು, ಏನ್ರಿ ಕುಂಭಮೇಳದಲ್ಲಿ ಮುನಿಗೆ ಬಂದ್ರೆ ಏನೋ ಹೊಟ್ಟೆ ತುಂಬುತ್ತಾ ಅಂತ ಹೇಳಿದ್ರೆ, ಇವ್ರು ಹೋಗ್ಬಿಟ್ಟು ಕುಂಭಮೇಳಕ್ಕೆ ಹೋಗಿ ಮುನ್ಕೊಂಡ್ ಬಂದ್ರು. ಈಶಾ ಫೌಂಡೇಶನ್ ಶಾ ಅವ್ರ ಪಕ್ಕದಲ್ಲೇ ಕಾಲಲ್ಲಾಡ್ಸಂಗ್ ಕೂತ್ಕೊಂಡ್ರು ಇವತ್ತವರೆಗೊಂಡು ಸಹಿತ. ಆಮೇಲೆ ಇದರಲ್ಲಿ ಸಹಿತ ಏನ್ ಮಾಡಿದ್ರು, ನಮಸ್ತೆ ಸದಾ ವತ್ಸಲೆ ಅಂತ ಹಾಡಿದ್ರು. ಇವತ್ತು ಸಹಿತ ಸಂಸ್ಕೃತ ಮಂತ್ರಗಳನ್ನ ಹೇಳ್ತಾರೆ. ಇದು ಎಲ್ಲವೂ ಸಹಿತ ಹೈಕಮಾಂಡ್ ವಿರುದ್ಧವಾಗಿರ್ತಕ್ಕಂಥದ್ದು, ಅಥವಾ ಕಾಂಗ್ರೆಸ್ಸಿನ ಸಿದ್ಧಾಂತ ಅಂತ ಏನಾದ್ರು ವಿರುದ್ಧವಾದನ್ನು ಮಾಡ್ತಾ ಇದ್ದಾರೆ. ಇವಾಗೂ ಸಹಿತ ಮಾಡ್ತಾ ಇದ್ದಾರೆ ಏನೋ ನನಗೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ನಾನು ಹೇಳ್ತಾ ಇದ್ದೀನಿ ನೋಡಿ, ರಾಜಕಾರಣಿಗಳು ಮತ್ತು ಈ ಕಾರ್ಪೊರೇಟ್ ಸೆಕ್ಟರ್ಸ್ಗಳು ಇವರೆಲ್ಲರೂ ಇರೋದು ಏನಕ್ಕೆ, ತಮ್ಮ ಲಾಭಕ್ಕೋಸ್ಕರ ಹೊರತಾಗಿ ಜನರ ಪರವಾಗಿ, ಜನರ ಅಭಿವೃದ್ಧಿಗಾಗಿ, ಜನರ ಜೀವನ ಮಟ್ಟ ಹೆಚ್ಚಾಗೋದಕ್ಕೆ ಇವತ್ತವರೆಗೂ ಯಾರು ಇಲ್ಲ. ನಾನು ಯಾವ ಪಕ್ಷದ ಬಗ್ಗೆ ಇಲ್ಲಿ ನಾನು ಪ್ರಸ್ತಾಪ ಮಾಡ್ತಾ ಇಲ್ಲ. ಆದ್ದರಿಂದ ಬರೀ ಇದು ಹೇಳೋದು, ಕುವೆಂಪು ಅವ್ರು ಹೇಳ್ತಾರೆ, ಎಲ್ಲರೂ ಜಿಗಣೆಗಳೇ ಜನರ ನೆತ್ತರಿಗೆ ಅಂತ. ಅದೇ ರೀತಿಯಾಗಿ ಇವರೆಲ್ಲ ಅದೇ ತರ ಆಗೋಗ್ಬಿಡೆ. ಸರ್ಕಾರಗಳ ಹೆಸರು ಬದಲಾಗಿರ್ಬೋದು, ಅವ್ರು ಹೇಳಿದಾಗೆ ಜೆಂಡಾ ಬದಲಾಗಿರುತ್ತೆ, ಅಜೆಂಡಾ ಒಂದೇ ಆಗಿರುತ್ತೆ, ಲೂಟಿಯೇ ಕಾರಣ ಆಗಿರುತ್ತೆ. ಸರಿ, ಇಲ್ಲ, ಒಬ್ರು ಕಾಲರ್ ಇದ್ದಾರೆ ಸುರೇಶ್ ಅಂತ ಹೇಳಿ, ಚಿತ್ರದುರ್ಗದಿಂದ. ನಮಸ್ಕಾರ ಸುರೇಶ್ ಅವರೇ. ಸುರೇಶ್ ಅವರೇ ನಮಸ್ಕಾರ. ಧ್ವನಿ ಕೇಳ್ತಾ ಇದೆಯಾ? ಬಹುಶಃ ಕನೆಕ್ಷನ್ ಆಗಿಲ್ಲ. ಅದು ಮತ್ತೊಮ್ಮೆ ಅವ್ರು ಕರೆ ಮಾಡಿದ್ರೆ ಸ್ವೀಕರಿಸೋಣ. ಬಹಳ ವ್ಯಾಲಿಡ್ ಪಾಯಿಂಟ್ ರೇಸ್ ಮಾಡಿದ್ರು ಎಡಳಿ ಸರ್. ಬಹುಶಃ ರಾಮಕೃಷ್ಣ ಸರ್ಗೆ ಅದೇ ಪ್ರಶ್ನೆ ವರ್ಗಾವಣೆ ಮಾಡ್ಬೋದಾ ಅಂತೇಳಿ ನಾನು ಮತ್ತೆ ಬರ್ತೀನಿ ಆಮ್ ಆದ್ಮಿ ಪಕ್ಷ JDS ಹತ್ರಕ್ಕೆ. ಸರಿ, ಜೆನ್ಜಿ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಬಳಕೆ ಮಾಡೋರು, ನೋ ಅಫೆನ್ಸ್ ಸರ್, ನಮ್ಮ ಹೇಳಿಕೆ ಅಲ್ಲ ಇದು, ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದ್ದು ಕೇಳ್ತಾ ಇದ್ದೀನಿ. DK ಶಿವಕುಮಾರ್ ಅವರನ್ನ ಪದೇ ಪದೇ ಅವರು ಈ ರೀತಿಯ ನಡವಳಿಕೆಯಿಂದಾಗಿ ಏನು ಹೇಳ್ತಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ BJPಯ ಹಮ್ಜಾ ಅಲಿ ಮಜಾರಿ ಅಂತ ಹೇಳಿ ಕರೀತಾರೆ.
ಅಂದ್ರೆ ಬಿಜೆಪಿಯ ಏಜೆಂಟು ಇನ್ ಕಾಂಗ್ರೆಸ್ ಪಾರ್ಟಿ ಅಂತ ಕರೀತಾರೆ. ನಾವು ಇವಾಗ ಇದೇ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಅವರ ಹಾವಭಾವ ಮೇ ಬಿ ಕುಂಭಮೇಳ ಇದೆಲ್ಲ ಎಕ್ಸಾಂಪಲ್ ಕೊಟ್ರಲ್ಲ, ಹಾಗಾಗಿ ಈಗ ಅದಾನಿ ಅವರು ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬಂದ್ರು ಅಂತಂದ್ರೆ ಇದು ರಾಹುಲ್ ಗಾಂಧಿ ಅವರಿಗೆ ತಲುಪದೇ ಇರುತ್ತಾ ಮ್ಯಾಟ್ರು? ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿದೆ, ಇದು ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ನಲ್ಲಿ ಚರ್ಚೆ ಆಗ್ದಲೇ ಇರುತ್ತಾ ಗೊತ್ತಿದೆ, ಗೊತ್ತಿದ್ದು ಕೂಡ ಮನೆ ಕರೆಸ್ಕೊಂಡು ಮಾತುಕತೆ ನಡೆಸ್ತಿದ್ದಾರೆ ಅಂತಂದ್ರೆ ಇದ್ರ ಹಿಂದೆ ಒಂದಷ್ಟು ಸ್ಟ್ರಾಟಜಿ ಅಂತೂ ಇರಲೇಬೇಕು ಸರ್. ಅಥವಾ ಹೈಕಮಾಂಡಿಗೆ ಗೊತ್ತಾದ್ರೂ ಪರವಾಗಿಲ್ಲ, ಐ ವಿಲ್ ಡೂ ದಿಸ್ ಓಪನ್ಲಿ ಅನ್ನೋ ರೀತಿಯ ಒಂದು ಹಠಾನಾದ್ರೂ ಇರಬೇಕು. ಏನ್ ಗಮನಿಸ್ತಿದ್ದೀರಿ ನೀವು, ಇದನ್ನ ಯಾವ ರೀತಿ ನೋಡ್ತಿದ್ದೀರಿ ಅಂತ ಹೇಳಿ? ಅಲ್ಲ, ನೀವೇನೋ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿ ಹೇಳಿದ್ರಿ. ಶಿವಕುಮಾರ್ನ ಬಿಜೆಪಿ ಆಹ್ವಾನ ಆಗ್ಬಿಟ್ಟಿದೆ. ಇಲ್ಲ ಹೆಂಗ್ ಕರೀತಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ, ಬಟ್ ಸೀಕ್ರೆಟ್ ಏಜೆಂಟ್ ಬಿಜೆಪಿಯದ್ದು ಅನ್ನೋ ರೀತಿಯಲ್ಲಿ ಎನಿ ಟೈಮ್ ಜಾಯಿನ್ ಬಿಜೆಪಿ ಅಥವಾ ಅಲ್ಲಲ್ಲ, ಬಹುಶಃ ಅವರು ಬಿಜೆಪಿ ಏನೇನು ತಂತ್ರಗಳನ್ನ ಮಾಡ್ತಾರೆ, ಹೆಂಗೆ ಎಲೆಕ್ಷನ್ ಗೆಲ್ತಾರೆ ಅಂತ ತಿಳ್ಕೊಂಡ್ ಬನ್ನಿ ಅಂತ ಶಿವಕುಮಾರ್ ಅವ್ರು ಹೇಳಿರ್ಬೋದು. ಬಿಕಾಸ್ ಬೇಕಲ್ಲ, ಕಾಂಗ್ರೆಸ್ ಸತತವಾಗಿ ಎಲೆಕ್ಷನ್ ಸೋತ್ಕೊಂಡ್ಬರ್ತಾ ಇರೋದ್ರಿಂದ ಇವರಲ್ಲಿ ಒಳಗಡೆ ಹೋಗಿ ನುಸುಳಿ ತಿಳ್ಕೊಂಡು ಅವ್ರದ್ದು ಏನೇನಿದೆ ತಂತ್ರಗಳು ಅದನ್ನು ತಿಳ್ಕೊಂಬನ್ನಿ ಅಂತ ಕಳಿಸಿರ್ಬೋದು. ಅದು ಬಿಟ್ಟು ಹೇಳೋದಾದ್ರೆ, ಅದ್ವಾನಿ ಹೋಗಿರ್ತಕ್ಕಂಥದ್ದು ಐ ಡೋಂಟ್ ಥಿಂಕ್ ಇಟ್ ಇಸ್ ವಿದೌಟ್ ದ ನಾಲೆಜ್ ಆಫ್ ಹೈಕಮಾಂಡ್ ಆರ್ ರಾಹುಲ್ ಗಾಂಧಿ. ಖಂಡಿತ ಅವ್ರಿಗೆ ಗೊತ್ತಿರುತ್ತೆ. ಆ್ಯಂಡ್ ಶಿವಕುಮಾರ್ ಇಸ್ ಆಲ್ಸೋ ವೆರಿ ಕಾನ್ಫಿಡೆಂಟ್ ದಟ್ ಇದನ್ನು ಅವರು ಅಪೋಸ್ ಮಾಡಲ್ಲ ಅಂಥೇಳಿ. ಅದರ್ವೈಸ್ ಮೊನ್ನೆ ಚೀಫ್ ಮಿನಿಸ್ಟರ್ ಆಗಿರೋರು ಅವರಿಗೆ ಇಷ್ಟು ಅವರು ವಿರುದ್ಧವಾಗಿದ್ದಾರೆ ಅಂತ ಹೇಳಿ ಇದು ಕೂಡ ನೀವು ಅವ್ರನ್ನ ಕರಿತೀರಾ ಅಂದರೆ ದೇರ್ ಮಸ್ಟ್ ಬಿ ಸಮಥಿಂಗ್. ಸೊ ಇದರಲ್ಲಿ ಅಲ್ಲ, ಅದಕ್ಕೆ ಅನುಮಾನಕ್ಕೆ ಕಾರಣ ಆಗುತ್ತೆ. ಇದಕ್ಕೆ ಇಡೀ ಫ್ಯಾಮಿಲಿಗೆ ಏನಾದ್ರು ಬೆನಿಫಿಟ್ ಇದೆಯಾ ಈ ಪ್ರಾಜೆಕ್ಟಿಂದ? ಬಿಕಾಸ್ ಇಟ್ಸ್ ಅ ಹ್ಯೂಜ್ ಪ್ರಾಜೆಕ್ಟ್. 22,000 ಕೋಟಿ ಪ್ರಾಜೆಕ್ಟನ್ನು ಕೈಗೆ ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಶಿವಕುಮಾರ್ ಒಬ್ಬರಿಂದನೇ ತೊಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಅದನ್ನು ಯೋಚನೆ ಮಾಡಬೇಕು. ಸೊ ಇದು ಫ್ಯಾಮಿಲಿಗೆ ಏನಾದ್ರು ಬೆನಿಫಿಟ್ ಇದೆಯಾ, ಹಾಗಾಗಿ ಅವರು ಸುಮ್ಮನೆ ಇದ್ದಾರಾ? ಸೊ ವಿ ಆಲ್ ಹ್ಯಾವ್ ಟು ಫೈಂಡ್ ಔಟ್. ಬಿಕಾಸ್ ಕರ್ನಾಟಕದಿಂದ ಎಲ್ಲ ದುಡ್ಡು ಆಚೆ ಹೋಗ್ತಾ ಇದೆ, ಒಂದು ATM ಆಗಿದೆ ಅಂತ ಹೇಳ್ತಾ ಇದೀವಲ್ಲ. ಸೊ ಇದು ಇಸ್ ಪಾರ್ಟ್ ಆಫ್ ದಿ ATM ಪ್ರಾಜೆಕ್ಟಾ ಅನ್ನೋದು ಕೂಡ ವಿಲ್ ಹ್ಯಾವ್ ಟು ಫೈಂಡ್ ಔಟ್. ಅಲ್ವಾ? ಈ ಅನುಮಾನಕ್ಕಂತೂ ಆಸ್ಪದ ಇದೆಯಪ್ಪ. ಮೊನ್ನೆ ಮುಖ್ಯಮಂತ್ರಿ ರಾಹುಲ್ ಗಾಂಧಿ ಶಿವಕುಮಾರ್ ಕರೆಸಿಲ್ಲ, ಇವರು ಹೋಗಿದ್ದಾರೆ, ಅವ್ರ ಬಿಸ್ನೆಸ್ ಮ್ಯಾನ್ ಅವರು. ಎಡಲಿ ಸರ್, ಇದು ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಅದಾನಿ ಅವರು ಬಂದ್ರೆ ರಾಹುಲ್ ಗಾಂಧಿ ಗೊತ್ತಾಗ್ದಲೇ ಇರುತ್ತೆ ಸರ್. ನಾನು ಹೇಳ್ತಾ ಇರೋದಲ್ಲ, ಈಗ ರಾಹುಲ್ ಗಾಂಧಿ ಅವ್ರ ರಿಯಾಕ್ಷನ್ ಏನು ಅನ್ನೋದು ಕೊಡ್ಬೇಕು ಅವರು. ಸರಿ, ಒಂದು ಇಡೀ ದಿನ ಆಗೋಯ್ತು. ನಾವು ಸ್ವಲ್ಪ ಅರ್ಲಿಯಾಗಿ ಡಿಬೇಟ್ ಮಾಡ್ತಾ ಇದೀವಿ. ಒಂದು ದಿನ ಆಗೋಯ್ತು ಸರ್, ಒಂದು ನಿಮಿಷದಲ್ಲಿ ಇಂಪ್ಯಾಕ್ಟ್ ಮಾಹಿತಿ ತಲುಪಿರುತ್ತೆ. ಟನಲ್ ಪ್ರಾಜೆಕ್ಟ್ ಫೈನಲೈಸ್ ಆಗಿದೆಯಾ? ಯಾರಿಗೆ ಫೈನಲೈಸ್ ಆಗಿದೆ? ಎರಡನೇದ್ದು ಅವ್ರಿಗೆ ಯಾಕೆ ಕೊಟ್ರು? ಮೂರನೇದ್ದು ಇದ್ರಲ್ಲಿ ಏನಾದ್ರು ಕಿಕ್ ಬ್ಯಾಕ್ ಇದೆಯಾ? ನಾಲ್ಕನೇದ್ದು ಇದಕ್ಕೆ ಹೈಕಮಾಂಡ್ ಏನಿದೆಯೋ ಅದ್ರೂ ಸಹಿತ ಒಪ್ಪಿಗೆ ಇದೆಯಾ? ಐದನೇದ್ದು ಇವುಗಳೆಲ್ಲ ಈ ಭೇಟಿ ಸಾಧ್ಯ ಆಗ್ತಿತ್ತ ಅನ್ನೋದೇ ಪ್ರಶ್ನೆ. ಎನಿವೆ, ನಾಗರಾಜಪ್ಪ ಅಂತ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಂದೆ ಸರ್. ನಾಗರಾಜಪ್ಪ ಸರ್ ನಮಸ್ಕಾರ. ನಾಗರಾಜಪ್ಪ ಸರ್ ನಮಸ್ಕಾರ, ಹೇಳಿ ಸರ್. ಅಲ್ಲ ಮೇಡಮ್, ಈ ರಾಹುಲ್ ಗಾಂಧಿ ಅವರು ಇಡೀ ಬಿಜೆಪಿ 12 ವರ್ಷದಿಂದ ಇರೋದನ್ನ ಅವರು ಅದಾನಿ ಅಂಬಾನಿ ಅಂತ ಹೇಳಿ ಈಗ ಮುಗ ಬೈತಾ ಇರ್ತಾರೆ ಮೋದಿ ಅವರಿಗೆ, ಬಿಜೆಪಿ ಸರ್ಕಾರಕ್ಕೆ. ಈಗ ರಾಹುಲ್ ಗಾಂಧಿ ಅವರು ಸರ್ಕಾರನೇ ತಾನೇ ಕರ್ನಾಟಕದಲ್ಲಿರೋದು. ಸರ್, ಡಿ ಕೆ ಶಿವಕುಮಾರ್ ಅವ್ರದ್ದು ಬೇಸರ ಆದ್ರೆ ಮತ್ತೆ ರಾಹುಲ್ ಗಾಂಧಿ ಅಲ್ಲ, ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ಆಯ್ತು ಕಾಂಗ್ರೆಸ್ಗೆ. ಡಿ ಕೆ ಶಿವಕುಮಾರ್ ಬಾಸ್ ಯಾರು ಮೇಡಮ್? ಸರಿ ಅಲ್ವಾ? ಅವ್ರು ಮಾತ್ರ ಇವರು ಇಬ್ಬನಿ ಒಂಥರ ಅವ್ರಿಗೊಂದು ಮಾತು ಡಬಲ್ ಸ್ಟ್ಯಾಂಡರ್ಡ್ ಮೇಡಮ್. ಇವರು ಡಬಲ್ ಸ್ಟ್ಯಾಂಡರ್ಡ್ ಇದು. ಇವರು ಇಂಥ ಡಿಬೇಟ್ಗಳಿಗೆಲ್ಲ ಕಾಂಗ್ರೆಸ್ ವಕ್ತಾರರು ಕಳ್ಸಲ್ಲ. ಅದೇ ನನ್ಗಿದ್ದಿದ್ದ ಅನುಮಾನನೂ ಅದೇ ಸರ್. ಏನು ಇಲ್ಲ, ಕ್ಲಿಯರ್ ಆಗಿದೆಯಪ್ಪ, ನಾವು ಟ್ರಾನ್ಸ್ಪರೆಂಟ್ ಆಗಿ ಬಿಡು ಟೆಂಡರ್ ಮಾಡ್ತಿದೀವಿ ಅನ್ನೋಂಗಿದ್ರೆ ವಕ್ತಾರನ್ನ ಯಾಕೆ ಕಳಿಸಬಾರ್ದಾಗಿತ್ತು ಅಂತ. ಮತ್ತೆ ಇದು ಕರೆಕ್ಟ್ ಆಗಿದ್ರೆ ಯಾಕೆ ಕಳಿಸಬಾರ್ದು ಮೇಡಮ್? ರೈಟ್ ಸರ್, ಧನ್ಯವಾದ. ಎಸ್ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಹರೀಶ್ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಹೇಳಿ ಸರ್. ನಿಜವಾಗ್ಲೂ ಇವ್ರು ಮಾತಾಡ್ತಾರಲ್ಲ ನಮ್ಮ ನಾಗರಾಜಪ್ಪನವರು,
ಇವರಿಗೆ ಮಾತಾಡೋ ಅವಶ್ಯಕತೆ ಇದೆಯೋ ಇಲ್ವಾ? ಯಾಕೆ ಸರ್ ನಿಮ್ಗೆ ಯಾಕೆ ಈ ಅನುಮಾನ ಅಂತ? ಅನುಮಾನ ಅನ್ನೋದಕ್ಕಿಂತಲೂ ಇವರು ಅದಾನಿ ಗ್ರೂಪ್ಸ್ ಅಂತ ಅನ್ಕೊಂಡ್ ಹೇಳ್ಕೊಂಬಂದ್ರಲ್ಲ, ಇವರು ನಮ್ಮ ಕರ್ನಾಟಕದ ಬಗ್ಗೆ ಈ ಕರ್ಕೊಂಬಂದಾರಲ್ಲ, ಇವ್ರಿಗೆ ನೈತಿಕತೆ ಹಕ್ಕೇನಿದೆ? ಇದು ಬೇಕು ಬೇಡ ಅನ್ನೋದು ಒಂದು ಪ್ರಶ್ನೆ, ಎಕ್ಸ್ಟ್ರಾ ಪ್ರಶ್ನೆ. ಟನಲ್ ರಸ್ತೆ ಬೇಕೋ ಬೇಡವೋ ಅನ್ನೋದೇ ದೊಡ್ಡ ಪ್ರಶ್ನೆ ಇದೆ. ಅದ್ರ ಜೊತೆಗೆ ಅದಾನಿ ಅವರನ್ನು ಕರ್ಕೊಂಡು ಖಂಡಿತವಾಗ್ಲು. ಸರಿ ಸರ್, ಧನ್ಯವಾದ ಕರೆ ಮಾಡಿದಕ್ಕೆ. ಈಗ ನರಸಿಂಹಮೂರ್ತಿ ಸರ್, ಇದೇ ಪ್ರಶ್ನೆ ಅಲ್ವಾ? ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಿಲ್ಲದೆ ಅಥವಾ ಗೊತ್ತಿದ್ರೂ ಕೂಡ ಐ ಡೋಂಟ್ ಕೇರ್ ಅನ್ನುವಷ್ಟು ಧೈರ್ಯ ಮಾಡಿ ಡಿ ಕೆ ಶಿವಕುಮಾರ್ ಅವರು ಈ ಭೇಟಿಯನ್ನಂತೂ ಮಾಡಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಸಿಂಪಲ್ ಆಗಂತೂ ಇಲ್ಲಪ್ಪ, ಅವ್ರು ಎಲ್ಲೋ ಹೋಗ್ತಾ ಇದ್ರು ರಸ್ತೆಯಲ್ಲಿ, ಮಧ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಮನೆ ಇತ್ತು, ಹಿಂಗಾಗಿ ವಿಸಿಟ್ ಮಾಡಿದ್ರು ಅನ್ಲಿಕ್ಕೆ ಅದು ಬಂದಿರೋದು ಅದಾನಿ ಸರ್, ಹೋಗಿರೋದು ಮುಖ್ಯಮಂತ್ರಿಗಳ ನಿವಾಸಕ್ಕೆ. ಸೊ ಇಷ್ಟು ಸುಲಭವಾಗಂತೂ ಇಲ್ಲ ಅಂತ ಬಹುಶಃ ಕಾಂಗ್ರೆಸ್ ಹೈಕಮಾಂಡ್ಗೂ ಗೊತ್ತಿದ್ದು ದೇ ಆರ್ ಓಕೆ, ಅಥವಾ ಡಿ ಕೆ ಶಿವಕುಮಾರ್ ಅವರು ಐ ಡೋಂಟ್ ಕೇರ್ ಅನ್ನೋ ಹಂತದಲ್ಲಿ ನಿಂತಿರ್ಬೋದು. ಎರಡರಲ್ಲಿ ಒಂದು. ಸರ್ ಅವರು ಹೇಳಿದ್ರು ಬೇರೆ ಯಾವುದೋ ಕಾರ್ಯಕ್ರಮಕ್ಕೆ ಬಂದು ಆನ್ ದಿ ವೇ ಮುಖ್ಯಮಂತ್ರಿಯವ್ರನ್ನ ಮೀಟ್ ಮಾಡಿದ್ದಾರೆ ಅಂತ. ಒಂದು ಮುಖ್ಯಮಂತ್ರಿ ಮೀಟ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ಒಂದಿನ ಮುಂಚೆ ಆದರೂ ಪರ್ಮಿಷನ್ ತೊಗೊಂಡಿರ್ತಾರೆ, ಮನೆಗೆ ಬರ್ತೀವಿ ಅಂತ ಅಂದ್ಬಿಟ್ಟು ಅವರು ಟೈಮ್ ಕೇಳಿರ್ತಾರೆ. ಆಗಿದ್ದಾಗ ರಾಹುಲ್ ಗಾಂಧಿ ಅವರಿಗೆ ಗೊತ್ತಾಗ್ದೇನೆ ಬಂದಿರ್ತಾರೆ ಅಂತಕ್ಕಂಥದ್ದು ಎಕ್ಸ್ಟ್ರಾ ಪ್ರಶ್ನೆ. ನನಗೆ ಕಾಡ್ತಾ ಇರೋಂಥದ್ದು ಪ್ರಶ್ನೆ ಏನಂತಂದರೆ ಮೇಡಮ್, ಇವ್ರು ಮಾಡಿದ್ರೆ ಮಾತ್ರ BJP ಸರ್ಕಾರದವರು ಅವರೇನು ಟ್ರಾನ್ಸ್ಪರೆನ್ಸಿಯಾಗಿ ಮಾಡಲ್ಲ, ಏಕಸ್ವಾಮ್ಯತೆಯಾಗಿ ಮಾಡ್ತಾರೆ, ಮೊನೋಪಲಿಯಾಗಿ ಮಾಡ್ತಾರೆ ಅಂತ ಇವ್ರ ಮನಸ್ಸಲ್ಲಿ ಇದೆಯಲ್ಲ. ಈಗ ಇವ್ರು ಮಾಡಿದ್ರೆ ಮಾತ್ರ ಟ್ರಾನ್ಸ್ಪರೆನ್ಸಿನಾ? ಇವ್ರು ಮಾಡಿದ್ರೆ ಮಾತ್ರ ಪಾರದರ್ಶಕತೆನಾ? ಯಾಕೆ ಅವ್ರು ಪಾರದರ್ಶಕವಾಗಿ ಮಾಡಲ್ವಾ? ಅವರು ಕಡಿಮೆ, ಇವ್ರು ಹೇಳ್ತಾರೆ 4 ಜನ ಬಿಡ್ ಮಾಡಿದ್ರು, ಅದರಲ್ಲಿ ಕಡಿಮೆ ಕರೆದಿರೋಂಥವ್ರು ಗೌತಮ್ ಅದಾನಿ ಅವರು ಕಂಪ್ನಿ ಅಂತ. ಅದೇ ರೀತಿ ಇಂಡಿಯಾದಲ್ಲಿ ಎಲ್ಲ ಕಂಪ್ನಿನೂ ಹಾಗೆ ಮಾಡಿರ್ಬೋದಲ್ಲ. ಯಾಕೆ ಇವ್ರ ಯೋಚನೆ ಬೇರೆ, ಅವ್ರು ಮಾಡಿದ್ರೆ ಮಾತ್ರ ಈ ಲೂಟಿ ಹೊಡೆದ್ಬಿಟ್ಟಿದ್ದಾರೆ, ದೇಶನ ಫುಲ್ಲು ಲೂಟಿ ಹೊಡೆದ್ಬಿಟ್ಟಿದ್ದಾರೆ. ಇವ್ರು ಮಾಡಿದ್ರೆ ಮಾತ್ರ ಪಾರದರ್ಶಕವಾಗಿ ಏನು 1 ರೂಪಾಯಿನೂ ಆ ಕಡೆ ಈ ಕಡೆ ಹೋಗ್ದಂಗೆ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ. ಹಾಗಾದ್ರೆ ಆಗಿದ್ರೆ ಅವ್ರ ಮನೆಗೆ ಹೋಗಿರೋರಾ? ಸರಿ, ಅಲ್ಲಿಗೆ ನೀವು ಉತ್ತರ ಕೊಡ್ಬೇಕು ಸರ್. ನಾನು ಸತೀಶ್ ಸರಿಗೆ ಪ್ರಶ್ನೆ ಕೇಳ್ತೀನಿ, ಅದನ್ನು ಯದುಕುಮಾರ್ ಅವರು ಕೂಡ ಸ್ಪಷ್ಟೀಕರಣ ಕೊಡ್ಲಿ. ಸರ್, ಇದು ಕೇವಲ ಸರ್ಕಾರದ ಯಾವುದೋ ಒಂದು ಪ್ರಾಜೆಕ್ಟು, ಅದಕ್ಕೆ ಬಂದಿರುವ ಒಬ್ಬ ಪ್ರೈವೇಟ್ ಪಾರ್ಟಿಸಿಪೆಂಟು, ಇಷ್ಟಕ್ಕೆ ಮಾತ್ರ ಆರೋಪ ನಿಂತಿರಲಿಲ್ಲ. ರಾಹುಲ್ ಗಾಂಧಿ ಅವರು ಯಾವ ಲೆವೆಲ್ ಅಂತಂದ್ರೆ, ನರೇಂದ್ರ ಮೋದಿ ಅವರು ದೇಶದ ಆರ್ಥಿಕ ಹಾಗೆ ರಾಜತಾಂತ್ರಿಕ ನೀತಿಯಲ್ಲೂ ಕೂಡ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಕಾಸ್ ಆಫ್ ಅದಾನಿ ಅವರ ಕೇಸ್ ನಡೀತಾ ಇತ್ತು US ಅಲ್ಲಿ. ಇಲ್ಲಿ ಒಂಚೂರು ಎಡವಟ್ಟಾದ್ರೆ ಅಲ್ಲಿ ಅವ್ರು ಲಾಕ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಟ್ರಂಪ್ 25-50% ಟಾರಿಫ್ ಅಂದ್ರೂ ಕೂಡ ಸುಮ್ಮನೆ ಇದ್ರು. ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡಬೇಡಿ ಅಂದ್ರೂ ಕೂಡ ಸುಮ್ಮನೆ ಇದ್ರು. ಯಾಕೆ ಅಂದ್ರೆ ಅದಾನಿ ಅವರ ಇಂಟ್ರೆಸ್ಟ್ ನ ಸೇಫ್ ಗಾರ್ಡ್ ಮಾಡಬೇಕಾಗಿತ್ತು ಅನ್ನೋ ಲೆವೆಲ್ ನ ಆರೋಪ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಇಷ್ಟೆಲ್ಲ ಗಂಭೀರವಾದ ಆರೋಪ ಇರುವಾಗ ಮತ್ತದೇ ಟನಲ್ ಪ್ರಾಜೆಕ್ಟ್ಗೆ ಅದೇ ಕಂಪನಿ ಅಂತಂದಾಗ ನಾವು ಯಾವ ರೀತಿ ಗಮನಿಸಬೇಕು ಅಂತ? ಅಲ್ಲ, ಅದನ್ನೇ ನಾನು ಸ್ಪಷ್ಟಪಡಿಸಿದ್ನಲ್ಲ ಆಗಲೇ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ನಾಯಕರಾದ ಅರವಿಂದ್ ಕೇಜ್ರಿವಾಲ್ ಅವರು ಮೊದಲು ಈ ಇಶ್ಯೂನ್ ತಗೊಂಡಿದ್ದು. ಅದಾನಿ ಮತ್ತೆ ಇವರ ಮೋದಾನಿ ಈ ಗೆಳೆತನವನ್ನ ಫಸ್ಟ್ ಮೋದಾನಿ ಅಂತ ಹೇಳ್ಬಿಟ್ಟು ಅದು ರಾಹುಲ್ ಗಾಂಧಿನೂ ಬಳಸಿದ್ದಾರೆ. ಇದನ್ನ ನಾವು ಸುಮಾರು 2 ವರ್ಷದ ಹಿಂದೆಯಿಂದಾನು ನಾವು ಇದನ್ನ ಪ್ರತಿಪಾದನೆ ಮಾಡ್ಕೊಂಡು ಬಂದ್ವಿ. ಯಾವ ರೀತಿ ಉದ್ಯಮ ಮಿತ್ರರು ದೇಶದಲ್ಲಿ ಇದಾಗ್ತಾ ಇದಾರೆ ಅಂತ. ಕೆಲವು ಕಂಟೆಂಟ್ಗಳನ್ನ ಆಮ್ ಆದ್ಮಿ ಪಾರ್ಟಿಯಿಂದಾನೇ ಕದೀತಾರೆ ಕಾಂಗ್ರೆಸ್ನವರು. ಯಾಕಂತ ಹೇಳಿದ್ರೆ ಯಾವಾಗ ಇಲ್ಲಿ ನೀವು ಹೇಳಿದಾಗೆ ಚುನಾವಣೆ ಇದರಲ್ಲಿ ಬಂದು ಲಾಸ್ಟ್ 2023ರಲ್ಲಿ ಆಮ್ ಆದ್ಮಿ ಪಾರ್ಟಿ ಕಂಟೆಸ್ಟ್ ಮಾಡುತ್ತೆ ಅಂದ ತಕ್ಷಣ ಆಮ್ ಆದ್ಮಿ ಪಾರ್ಟಿದು ಪ್ಲಾನ್ಗಳೇನು ಅದನ್ನ ಚೆನ್ನಾಗಿ ಬಣ್ಣ ಹಚ್ಚಿ, ಯಾಕಂದ್ರೆ ಕ್ಯಾಪಿಟಲ್ ಇತ್ತು ಅವ್ರ ಹತ್ರ, ನಾವು ಕ್ಯಾಪಿಟಲ್ ಇಲ್ದಂಗೆ ಜನಗಳ ಕೈ ಮುಗಿದು ಕೇಳೋಣ ಅಂತ ನಾವು ಪ್ಲಾನ್ ಮಾಡಿದ್ರೆ ಅದನ್ನ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಅದನ್ನ ಘೋಷಣೆಗಳು ಮಾಡಿ ಅಧಿಕಾರ ಹಿಡಿದಿದ್ದಾರೆ. ಇಂಥ ಒಂದು ಕ್ರೋನಿ ಕ್ಯಾಪಿಟಲಿಸಂ ಒಬ್ಬ ರಾಜಕಾರಣಿ ಇದನ್ನ ಚೆನ್ನಾಗಿ ಮಾಡ್ತಾರೆ. ಆದ್ರೆ ಇಲ್ಲಿ ದ್ವಂದ್ವತೆ ಏನು ಅಂತ ಹೇಳಿದ್ರೆ, ಇದು ನಿಜಕ್ಕೂ ಕಾಂಗ್ರೆಸ್ ಅನ್ನ ನಾವು ಅತಿ ಉಗ್ರವಾಗಿ ಟೀಕೆ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇವತ್ತು ಯಾವ ನೈತಿಕತೆನೂ ಇಲ್ಲ. ಇವತ್ತು ಆಮ್ ಆದ್ಮಿ ಪಾರ್ಟಿ ಇಂಡಿಯಾ ಅಲಯನ್ಸ್ ಇಂದ ಈಚೆ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣನೇ ಇದು. ಈ ಎರಡೂ ಪಕ್ಷಗಳು ಒಂದೇ. ನಾವಿದನ್ನ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಇವರು ನಾನು ಹೊಡೆದಂಗ್ ಮಾಡ್ತೀನಿ, ನೀನ್ ಹತ್ತಂಗೆ ನಾಟಕ ಮಾಡು ಅನ್ನೋ ತರ ಪಾರ್ಟಿಗಳು ಇವು. ಇವರಿಂದ ಯಾವ್ದಕ್ಕೂ ಏನು ಇದ್ದಿಲ್ಲ. ನೋಡಿ, ಒಬ್ಬ ಅದಾನಿ ಅಂತಕ್ಕಂಥ 10 ವರ್ಷದಿಂದ ಆದಾಯದಲ್ಲಿ ಇಂಪ್ರೂವ್ ಆಗ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಯಾರು ಪೋಷಣೆ ಮಾಡಿದವರು, ಅದಕ್ಕೆ ಯಾರು ನೀರೆರೆದವರು? ಇವತ್ತು ಒಂದು ಉದ್ಯಮ ರಾಜಕಾರಣ ಅಂತ ಬಂದಾಗ ಆ ಒಂದು ರಾಜಕಾರಣದಿಂದ ಯಾರಿಗೆ ಬೆನಿಫಿಟ್ ಇದೆ? ಆ ಒಂದು ಉದ್ಯಮ ರಾಜಕಾರಣಿಯಾಗಿ ಇವತ್ತು ಕರ್ನಾಟಕದಲ್ಲಿ ಯಾರಿದ್ದಾರೆ? DK ಶಿವಕುಮಾರ್ ಅವರೇ. ನಾನು ಆಗ್ಲೇ ಹೇಳಿದೆ, 2012ರಲ್ಲಿ ಇದೇ BJP ಗೌರ್ಮೆಂಟ್ ಅವರು ಅದಾನಿ ಅವ್ರನ್ನ ಇಲ್ಲಿ ಒಳಗಡೆ ಬಿಟ್ಕೋತಾರೆ ಕರ್ನಾಟಕದಲ್ಲಿ. ಅದಾದ ನಂತರ 2015ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ DK ಶಿವಕುಮಾರ್ ಅವರು ಏನು ಇಂಧನ ಸಚಿವರಾಗಿರ್ತಾರೆ, ಅದಾನಿ ಮತ್ತೆ ಇವ್ರದ್ದು ಒಂದು ಜಂಟಿ
ಇದರಲ್ಲಿ ನಿಮಗೆ ಪಾವಗಡ ಆಗ್ಬೋದು, ಯಾವುದು ಇಲ್ಲಿ ಶ್ರೀರಂಗಪಟ್ಟಣ, ಯಾವುದು ಚನ್ನಪಟ್ಟಣ, ಈಗ 21 ಪ್ಲಾಂಟ್ಗಳು ಇಲ್ಲಿವರೆಗೂ ಬಂದಿದೆ ಅಂತ ಹೇಳಿದ್ರೆ ಇದಕ್ಕೆ ಯಾರು ಸಹಕಾರ ಮಾಡಿದ್ದು? ಇದನ್ನ ಹೇಳೋದಕ್ಕೆ ರಾಹುಲ್ ಗಾಂಧಿ ಅವ್ರಿಗೆ ಏನು ನೈತಿಕತೆ ಇದೆ? ಯದುಕುಮಾರ್ ಸರ್, ದೇಶದ ಆರ್ಥಿಕ ಹಾಗೆ ರಾಜತಾಂತ್ರಿಕ ಸ್ವಾತಂತ್ರ್ಯವನ್ನ ಕೂಡ ಅದಾನಿಗೋಸ್ಕರ ಬಲಿ ಕೊಟ್ಟಿದ್ದಾರೆ ಅನ್ನೋ ಆರೋಪ ಮೋದಿ ಅವ್ರ ಮೇಲೆ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಅನೇಕ ಬಾರಿ, ಒಂದಲ್ಲ. ಮೇಡಮ್, ಈಗ ಬಲಿ ಕೊಟ್ಟಿದ್ದಾರೆ ಅಂತಂದಾಗ ದೆನ್ ವಾಟ್ ಇಸ್ ಇಟ್ ದೇ ಆರ್ ಡೂಯಿಂಗ್ ಇನ್ ದ ಕಾಂಗ್ರೆಸ್ ರೂಲಿಂಗ್ ಸ್ಟೇಟ್ಸ್? ನಾ ಹೇಳುವಂಥದ್ದು ಏನಂದ್ರೆ ಮೇಡಮ್, ಇದೊಂಥರ ಜಾಣ ಕೂಡಿದ್ದಂಗೆ. ನಾನು ಹೇಳ್ತಾರೆ ಕುರುಡು ಕಾಂಚನ ಕುಣಿಯುತ್ತಲಿತ್ತೋ ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತೋ ಅಂತ. ಆ ಥರ ಇವಾಗ ಇವ್ರು ಯಾರು ಹೆಂಗಾದ್ರು ಅಂತ, ಇವಾಗ ದೇಶದ 1ನೇದೋ 3ನೇದೋ CM DK ಶಿವಕುಮಾರ್ ಹೆಂಗಾದ್ರು ಪಾಪ ಕಾಂಗ್ರೆಸ್ನವ್ರು ಉತ್ತರ ಕೊಡ್ಬೇಕಾಗುತ್ತೆ. ಹೆಂಗಾದ್ರು ಅಂದ್ರೆ ಅದಾನಿ ಅವ್ರು ಹೆಂಗಾದ್ರು ಅಂದ್ರೆ ಬಿಸ್ನೆಸ್ ಮಾಡಾದ್ರು, ಇವ್ರು ಹೆಂಗಾದ್ರು ಪಾಪ ಕನಕಪುರದಲ್ಲಿ ಏನೇನ್ ಬೆಳೆದ್ರೋ ಗೊತ್ತಿಲ್ಲ. ಅದ್ರಲ್ಲಿ ಮೇಡಮ್ ಬಂಡೆ ಹೊಡೆದ್ರೆ ಏನ್ ಮಾಡಿದ್ರು ಮತ್ತೆ ಸರ್ ಹೇಳಿ ಅವಾಗಲೇ ಮೇಡಮ್, ಪಕ್ಷಗಳ ಸೈದ್ಧಾಂತಿಕ ಡಿಫರೆನ್ಸ್ ಇರುತ್ತೆ ಮೇಡಮ್. ಅವ್ರು ಈಗೀಗ ಮಂತ್ರಗಳನ್ನು ಹೇಳ್ತಾ ಇದಾರೆ ಅಂತ ಪಾಪ ಹೇಳ್ತಾರೆ. ಮಂತ್ರಗಳಿಗೆ ಯಾಕೆ ಸರ್ ನಿಮಗೆ ದ್ವೇಷ? ಅದಲ್ಲಿ ಮಂತ್ರಗಳಿಗೆ ಅದಕ್ಕೆ ಯಾಕೆ ದ್ವೇಷ? ಮಂತ್ರ ಹೇಳ್ಬಾರ್ದು. ಸಮಯ ಇದ್ದಿದ್ದಷ್ಟೇ 93% ಜನಕ್ಕೆ ಹೌದು ಕಾಂಗ್ರೆಸ್ನದು. ಯದುಕುಮಾರ್ ಸರ್ ನಂಬರ್ಸ್ ನೋಡಿ, ಯದು ಸರ್ ನಂಬರ್ಸ್ ನೋಡಿ, ಎಡಳಿ ಸರ್, 93% ಜನ ಕನಸಿದೆ ಹೌದು ಕಾಂಗ್ರೆಸ್ನದು ಇಬ್ಬಗೆಯ ನೀತಿ ಅಂತ ಹೇಳಿ. ನಂದೊಬ್ಳದ್ ವಾಯ್ಸ್ ಆನ್ ಏರ್ ಇರ್ಲಿ, ನನಗೆ ಸಮಯ ಇದ್ದಿದ್ದಷ್ಟೇ 93% ಜನ ಕನಿಸ್ತಾ ಇದೆ ಕಾಂಗ್ರೆಸ್ನದ್ದು ಇಬ್ಬಗೆಯ ನೀತಿ ಅಂತ ಹೇಳಿ ಮತ್ತೊಂದು ಗಂಭೀರ ಆರೋಪ ಆಯ್ತು. ಬಹುಶಃ ನಾಳೆ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ಅಭಿಯಾನ ಕೂಡ ಮಾಡ್ತಾ ಇದ್ವಿ. ಪಾರ್ಕ್ಗಳ ಜಾಗವನ್ನ ಕೂಡ 5% ಖಾಸಗಿಯವರಿಗೆ ಬಿಟ್ಕೊಡ್ಬೇಕು, ಮಾಲು ಮತ್ತೊಂದು ಮಗದೊಂದಕ್ಕೆ ಅಂತ ಹೇಳಿ ನಿರ್ಧಾರ ಮಾಡಿದ್ರೋದ್ರ ಹಿಂದೆ ಕೂಡ DK ಶಿವಕುಮಾರ್ ಹಾಗೆ ಅದಾನಿಯವರ ಭೇಟಿ ಇದೆ ಅನ್ನೋ ಗಂಭೀರ ಆರೋಪ ಪ್ರತಿಪಕ್ಷಗಳು ಮಾಡಿದ್ದಾರೆ. ನೋಡೋಣ ನಾಳೆ ನಮ್ಮ ಅಭಿಯಾನದ ಭಾಗವಾಗಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋ ಪ್ರಯತ್ನವನ್ನು ನಿಮಗೆ ಮಾಡ್ತೀವಿ. ಇವತ್ತಿನ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH